ಪ್ರಿಯ ವೀಕ್ಷಕರೇ, ನಿಮ್ಮೊಂದಿಗೆ ಮಾಧ್ಯಮ ಸೇವೆ, ಎಲೆಕ್ಟ್ರಾನಿಕ್ ಇವಾಂಜಲಿಸಮ್, ಈ ನಮ್ಮ ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬರ್ತಿದ್ದೀವಿ. ಇವತ್ತು ನಮ್ಮ ಈ ಸಂಚಿಕೆಯಲ್ಲಿ ನಮ್ಮೊಂದಿಗಿರುವಂಥ ಅತಿಥಿಗಳನ್ನು ಪರಿಚಯಿಸ್ತಾ ಇದ್ದೇನೆ. ರೆವರೆಂಡ್ ಸೈಮನ್ ಅಬ್ರಾಮ್, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿಯ ಪ್ರಾಂಶುಪಾಲರು, ಹಾಗೆ ಅನುಗ್ರಹ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಯ ಸಭಾಪಾಲಕರು, ಅನುಭವಸ್ಥ ಸತ್ಯವೇದ ಬೋಧಕರು ನಮ್ಮೊಂದಿಗಿದ್ದಾರೆ. ರೆವರೆಂಡ್ ಸೈಮನ್ ಅಬ್ರಾಮ್ರವರು ಬಿಗ್ ಜೆ ಟಿವಿಯ ಪರವಾಗಿ ನಾನು ಅವ್ರನ್ನ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಗೆಯೇ ನಮ್ಮ ಬಿಗ್ ಜೆ ಟಿವಿಯ ನಿರ್ದೇಶಕರು, ದೇವರ ಸೇವಕರಾದಂಥ ಪ್ರಶಾಂತ್ ಜತನ್ರವರು ಸಹ ನಮ್ಮೊಂದಿಗೆ ಈ ಸಂಚಿಕೆಯಲ್ಲಿದ್ದಾರೆ. ಅವರನ್ನು ಸಹ ಬಿಗ್ ಜೆ ಟಿವಿಯ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮೊದಲೇದಾಗಿ ಸೇವಕರಾದಂಥ ರೆವರೆಂಡ್ ಸೈಮನ್ ಅಬ್ರಾಮ್ರವರೇ, ಮಾಧ್ಯಮ ಸೇವೆ, ಎಲೆಕ್ಟ್ರಾನಿಕ್ ಇವಾಂಜಲಿಸಮ್ ಎಂಬ ಶಿರೋನಾಮದಡಿಯಲ್ಲಿ ನಾವು ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದೇವೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಮ್ಮ ಸುವಾರ್ಥ ಸೇವೆಯ ಬಗ್ಗೆ ನಮ್ಮ ಜನರಿಗೆ, ನಮ್ಮ ಪ್ರಿಯರಿಗೆ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳೋಣ. ಸುವಾರ್ಥ ಸೇವೆಯ ಪ್ರಾಮುಖ್ಯತೆಯನ್ನು, ಯಾಕಂದರೆ ಈ ಎಲೆಕ್ಟ್ರಾನಿಕ್ ಇವಾಂಜಲಿಸಮ್ ಮಾಧ್ಯಮ ಸೇವೆ, ಇದು ಮಾಧ್ಯಮ ಯುಗ. ಹಾಗಾಗಿ ಮಾಧ್ಯಮದ ಸೇವೆಯನ್ನು ಮಾಡ್ತಿರೋ ನಾವುಗಳು ಈ ಒಂದು ಶಿರೋನಾಮದಲ್ಲಿ ಈ ಕಾರ್ಯಕ್ರಮಗಳು ನೀಡ್ತಿದ್ದೀವಿ. ನೀವು ಇವತ್ತು ನಮ್ಮನ್ನು ವೀಕ್ಷಿಸ್ತಿರುವಂಥ ನಮ್ಮ ಪ್ರಿಯರಿಗೆ ಈ ಸುವಾರ್ತೆಯ ಅವಶ್ಯಕತೆ ಏನಿದೆ, ಯಾಕಾಗಿ ಈ ನಮ್ಮ ಮಾಧ್ಯಮವಾಗಲಿ, ಯಾವುದೇ ಸೇವಕರಾಗಲಿ, ಸೇವೆಗಳಾಗಲಿ ಸೇವೆಯನ್ನು ಮಾಡ್ತಿದ್ದೆ, ಸುವಾರ್ತೆಯ ಅವಶ್ಯಕತೆ ಏನು ಸೇವಕರೇ? ಮಗದೊಮ್ಮೆ ನಾನು ಬಿಗ್ ಜೆಗೆ ಧನ್ಯವಾದಗಳನ್ನ ಹೇಳ್ತೇನೆ. ಸೇವಕರು ನಾವು ಒಟ್ಟಾಗಿದ್ದೀವಿ. ಸತ್ಯವೇದ ಪ್ರಕಾರವಾಗಿ ಸುವಾರ್ತೆ ಬಹಳ ಪ್ರಾಮುಖ್ಯವಾದ ಒಂದು ಅಂಶ. ನನ್ನ ವೀಕ್ಷಕರಿಗೆ ಒಂದು ಪ್ರಶ್ನೆ ಕೇಳಬೇಕಿದ್ರೆ, ನಾವು ರಕ್ಷಣೆ ಹೊಂದಿದ್ದು, ನಾವು ಈ ಮಾರ್ಗದಲ್ಲಿ ಬಂದಿದ್ದು ಈ ಸುವಾರ್ತೆಯಿಂದ. ಈ ಸುವಾರ್ತೆ ಇಲ್ಲದೆ ಹೋಗಿದ್ರೆ ನಾವು ಯಾರು ಈ ಅನುಭವಕ್ಕೆ ಬರ್ತಿರ್ಲಿಲ್ಲ. ಸೊ ಅದರಲ್ಲೇ ಗೊತ್ತಾಯಿತು ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಗಾಸ್ಪಲ್, ಹೌ ಪವರ್ಫುಲ್ ಇಟ್ ಈಸ್. ಒಬ್ಬೊಬ್ಬರಿಗೆ ಒಂದೊಂದು ಹಿಸ್ಟ್ರಿ ಇದೆ. ಈಗ ನಾನೆಲ್ಲೋ ಇದ್ದವನು, ನೀವೆಲ್ಲೋ ಇದ್ದವರು. ಓಕೆ, ಈ ಸುವಾರ್ತೆ ನಮ್ಮ ಬಳಿಗೆ ಬರದೆ ಹೋಗಿದ್ದಿದ್ರೆ ನಾವು ಯಾರೂ ಈ ಒಂದು ಪರಿಸ್ಥಿತಿಗೆ ಇರ್ತಾನೆ ಇರಲಿಲ್ಲ. ಏನೇನಾಗ್ತದೆ ನಮಗೆ ಗೊತ್ತೂ ಇಲ್ಲ. ಓಕೆ, ಅದ್ರ ಬಗ್ಗೆ ನಮಗೆ ಯೋಚನೆ ಮಾಡೋಕ್ಕಾಗಲ್ಲ. ಬಟ್ ಐ ಥ್ಯಾಂಕ್ ಗಾಡ್, ನಾನು ದೇವರಿಗೆ ವಂದನೆ ಹೇಳ್ತೇನೆ. ಈ ಸುವಾರ್ತೆ ನಮ್ಮನ್ನು ಹುಡುಕೊಂಡು ಬಂತು. ಆ ಸುವಾರ್ತೆಯಿಂದ ಇವತ್ತಿಗೆ ನಾವು ಜೀವಂತವಾಗಿದ್ದೇವೆ. ಸೊ ದ್ಯಾಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ಈ ಶುಭವಾರ್ತೆಯ ಬಗ್ಗೆ, ಯಾಕೆ ಇಂಗ್ಲೀಷಲ್ಲಿ ಗಾಸ್ಪಲ್ ಅಂತ ನಾವು ಹೇಳ್ತೀವಿ, ಅದನ್ನು ನಾವು ಎರಡು ಭಾಗ ಮಾಡ್ತೀವಿ. ಗೋ ಆ್ಯಂಡ್ ಸ್ಪೆಲ್, ಹೋಗಿ ಸಾರಿರಿ. ಪ್ರಶ್ನೆ, ಏನು ಸಾರಬೇಕು? ಶುಭವಾರ್ತೆ ಸಾರಬೇಕು. ನಾನು ಕಳೆದ ಸಂಚಿಕೆಯಲ್ಲಿ ಇದನ್ನು ನಾನು ಸ್ವಲ್ಪ ಹೇಳಿದ್ದೆ. ನಾವು ಯಾವತ್ತಿಗೂ ಬ್ಯಾಡ್ ನ್ಯೂಸ್ ಹೇಳೋದೇ ಇಲ್ಲ. ನಮಗೇನಿದ್ದರೂ ಗುಡ್ ನ್ಯೂಸ್ ಮಾತ್ರ, ಶುಭವಾರ್ತೆ ಅಲ್ವಾ? ನೀವು ಕೇಳಿದ ಪ್ರಶ್ನೆ, ದಿ ಇಂಪಾರ್ಟೆನ್ಸ್ ಆಫ್ ದ ಗಾಸ್ಪಲ್. ಯಾಕೆ ಸುವಾರ್ತೆ ಇಷ್ಟು ಪ್ರಾಮುಖ್ಯ? ಯಾಕೆ ನಾವು ಸುವಾರ್ತೆಯನ್ನು ಸಾರಬೇಕು? ನಾವು ಈ ಶುಭವಾರ್ತೆ ಸಾರುವಂಥದ್ದು ಒಬ್ಬರಿಗೋ ಇಬ್ಬರಿಗೋ ಕೊಟ್ಟ ಕೆಲಸ ಅಲ್ಲ. ಅದು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ ದೇವರ ಮಕ್ಕಳಾಗಿ ಜೀವಿಸ್ತಿರುವಂಥ ಪ್ರತಿಯೊಬ್ಬರ ಕರ್ತವ್ಯ ಶುಭವಾರ್ತೆಯನ್ನು ಸಾರುವಂಥದ್ದು. ಅದಕ್ಕೆ ಸತ್ಯವೇದದಲ್ಲಿ ನಮಗೆ ಬಹಳಷ್ಟು ಉದಾಹರಣೆಗಳಿವೆ. ಯೇಸು ಕ್ರಿಸ್ತನ ಕಾಲದಿಂದ ಹಿಡಿದು ನೀವು ನೋಡ್ರಿ, ಯೇಸು ಕ್ರಿಸ್ತನೂ ಕೂಡ ಹಾಗೆ, ಶಿಷ್ಯರು ಹಾಗೆ, ತದನಂತರ ಬಂದ ಅಪೊಸ್ತಲರು ಹಾಗೆ, ದೇವರ ಮಕ್ಕಳು ಅಷ್ಟೇ, ಇವತ್ತಿಗಿರುವಂಥ ದೇವರ ಮಕ್ಕಳು ಹಾಗೇನೆ, ಎಲ್ಲರೂ ಶುಭವಾರ್ತೆ ಸಾರುವುದರಲ್ಲಿ ಮುಂದಿದ್ದರು. ಓಕೆ, ಅದಕ್ಕೇನಾಗಿತ್ತು, ಆದಿ ಸಭೆಯಲ್ಲಿ ಸಭೆ ಬಹಳ ವೇಗವಾಗಿ ಬೆಳೀತಾ ಇತ್ತು. ಬಟ್ ಬರಬರ್ತಾ ಕಾಲಗಳು ಉರುಳಿದಂತೆ ಶುಭವಾರ್ತೆ ಸಾರೋದು ಕಡಿಮೆಯಾಯಿತು, ಸಭೆಯ ಬೆಳವಣಿಗೆ ಕೂಡ ಸ್ವಲ್ಪ ಕಡಿಮೆ ಆಗ್ತಿದೆ. ಬಟ್ ಥ್ಯಾಂಕ್ ಗಾಡ್, ಈಗ ಮತ್ತೆ ಜನ ಮುಂದೆ ಬರ್ತಾ ಇದ್ದಾರೆ. ಓಕೆ, ಬರಲಿ, ವಿಶ್ವಾಸಗಳು ಸಾರಲ್ಪಡಬೇಕು. ನಾನು ಈ ಶುಭವಾರ್ತೆಯ ಕೆಲವು ಪ್ರಾಮುಖ್ಯತೆ ನಿಮಗೆ ಹೇಳ್ತೀನಿ. ಯಾಕೆ ನಾವು ಶುಭವಾರ್ತೆಯನ್ನು ಸಾರಬೇಕು? ಮೊದಲನೇ ಕಾರಣ, ಈ ಶುಭವಾರ್ತೆ ನಮಗೆ ಸಿಕ್ಕಿದ್ದು, ನಮಗೆ ಕೊಟ್ಟದ್ದು ಕರ್ತನಾದ ಯೇಸು ಕ್ರಿಸ್ತನು. ಅವ್ರು ಇನ್ನೊಂದು ಮಾತಲ್ಲಿ ಹೇಳಬೇಕಿದೆ, ಇಟ್ಸ್ ಅ ಕಮ್ಯಾಂಡ್ ಆಫ್ ಜೀಸಸ್ ಕ್ರೈಸ್ಟ್. ಸುವಾರ್ತೆ ಅನ್ನುವುದು ಅಥವಾ ಸುವಾರ್ತೆ ಸಾರಬೇಕನ್ನುವುದು ಯೇಸು ಕ್ರಿಸ್ತನ ಆಜ್ಞೆ. ಕೆಲವರು ಕೇಳ್ತಾರೆ, ಯಾಕೆ ನೀವು ಈ ಕೆಲಸ ಮಾಡ್ತಾರೆ? ಯಾಕೆ ನೀವು ಬೇರೆ ಕೆಲಸ ಇಲ್ವಾ ನಿಮಗೆ? ಯಾಕೆ ನೀವು ಮನೆಗಳಿಗೆ ಬಂದು ಇದನ್ನೇ ಹೇಳ್ತೀರಾ? ಯಾಕೆ ಶೇರ್ ಮಾಡ್ತೀರಿ? ಓಕೆ, ನೀವು ದುಡ್ಡುಗೋಸ್ಕರನ, ಹಣಕ್ಕೋಸ್ಕರನ? ಇಲ್ಲ. ನಾವು ಶುಭವಾರ್ತೆ ಸಾರೋದಕ್ಕೆ ನಿಮ್ಮ ಬಳಿಗೆ ಬಂದು ಅಥವಾ ಜನರ ಬಳಿಗೆ ಬಂದು ಶುಭವಾರ್ತೆ ಸಾರೋದಕ್ಕೆ ದ ಮೈನ್ ರೀಸನ್ ಇದು ಮಾಡಬೇಕು ಅಂತ ಯೇಸು ಸ್ವಾಮಿ ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಎರಡು ಪದ ಉಪಯೋಗಿಸ್ತೀನಿ, ಒಂದು ಆಜ್ಞೆ, ಇನ್ನೊಂದು ಆಯ್ಕೆ. ಓಕೆ, ಸುವಾರ್ತೆ ಸಾರಬೇಕನ್ನೋದು ಆಯ್ಕೆ ಅಲ್ಲ, ಅದು ಆಜ್ಞೆ. ಆ್ಯಕ್ಚುಲಿ ಇಟ್ಸ್ ಅ ಕಮ್ಯಾಂಡ್, ನಾಟ್ ಅ ಚಾಯ್ಸ್. ಆ್ಯಕ್ಚುಲಿ ಚಾಯ್ಸ್ ಬಹಳಷ್ಟಿದೆ. ಓಕೆ, ಆಯ್ಕೆಗಳು ನಮ್ಮ ಮುಂದೆ ಸುಮಾರಿದೆ. ಬಟ್ ಯಾಕೆ ನಾವು ಆ ಆಯ್ಕೆಗೆಲ್ಲ ಆಜ್ಞೆಗೆ ಪಾಲನೆ ಕೊಡ್ತೀವಂದರೆ, ಆಜ್ಞೆ ಪಾಲನೆ ಮಾಡಲೇಬೇಕಾದದ್ದು. ಓಕೆ,
ನೀವು ನಮ್ಮನ್ನು ಎಲ್ಲಿ ಮರೆ ಮಾಡಿದ್ರು, ಯಾವ ಜಾಗದಲ್ಲಿ ಬಚ್ಚಿಟ್ರು ಅಲ್ಲೂ ನಾವು ಸುವಾರ್ತೆ ಸಾರ್ತೀವಿ. ಬಿಕಾಸ್ ಇಟ್ಸ್ ಅ ಕಮ್ಯಾಂಡ್ ಅಲ್ವಾ. ನೀವು ನೋಡಿ, ಎಷ್ಟೋ ಸೇವಕರು ಸುವಾರ್ತೆಯ ನಿಮಿತ್ತವಾಗಿ ಸೆರೆವಾಸ ಅನುಭವಿಸ್ತಾ ಇದ್ದಾರೆ. ಬಟ್ ಅಲ್ಲಿ ಹೋದಾಗಲೂ ಅವರ ಅವಕಾಶ ಹುಡುಕ್ತಾ ಇರ್ತಾರೆ. ಶುಭವಾರ್ತೆ ಸಾರೋದಕ್ಕೆ ಅವಕಾಶ ಇದೆಯಾ? ಸಾರ್ತಾರೆ. ಬಿಕಾಸ್ ನಮಗೆ ಸಾರದಿರೋಕ್ಕಾಗೋದಿಲ್ಲ. ಅದು ಕ್ರಿಸ್ತನ ಆಜ್ಞೆ ಆಗಿದೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಕೊಡಲ್ಪಟ್ಟಿವೆ. ಸುವಾರ್ತೆ ಸಾರಲೇಬೇಕು. ಓಕೆ, ಇದನ್ನು ಅಪೊಸ್ತಲನಾದ ಪೌಲನು ಅವರು ಕೂಡ ಹೇಳಿದ್ದಾರೆ, ಸುವಾರ್ತೆ ಸಾರಲೇಬೇಕೆಂಬ ನಿರ್ಬಂಧ ನನ್ನ ಮೇಲೆ, ಋಣ ನನ್ನ ಮೇಲೆ ಇದೆ ಅಂತ. ಋಣ ತೀರಿಸ್ಬೇಕು. ಯಾಕೆ ಈ ನಿರ್ಬಂಧ, ಯಾಕೆ ಋಣ? ಅವರು ಹೇಳ್ತಾನೆ, ಏನೋ ಆಗಿದ್ದ ನನ್ನನ್ನು, ಹಿಂಸಕನಾಗಿದ್ದ ನನ್ನನ್ನು, ದೂಷಕನಾಗಿದ್ದ ನನ್ನನ್ನು, ಸಭೆಯನ್ನು, ವಿಶ್ವಾಸಿಗಳನ್ನು ನಾಶಪಡಿಸಲು ಪ್ರಯತ್ನ ಮಾಡುತ್ತಿದ್ದ ನನ್ನನ್ನು ರಕ್ಷಿಸಿ ನಡೆಸಿದ್ದು ಈ ಸುವಾರ್ತೆ. ಆ ಋಣ ನನ್ನ ಮೇಲಿದೆ. ಸೊ ನಾನು ಸಾರಲೇಬೇಕು. ಸೊ ಮೊದಲನೇದು ಸುವಾರ್ತೆ ಅನ್ನೋದು ಕ್ರಿಸ್ತನ ಆಜ್ಞೆ. ಎಸ್ ಸರ್, ಸುವಾರ್ತೆಯನ್ನು ಸಾರಲೇಬೇಕು. ಇದು ಕ್ರಿಸ್ತನ ಆಜ್ಞೆ. ಕ್ರಿಸ್ತನು ಪ್ರೀತಿ ಅಷ್ಟು ಮಾತ್ರವಲ್ಲ, ನಮ್ಮನ್ನು ರಕ್ಷಿಸಿದೆ ಸುವಾರ್ತೆ. ನಾವು ಸುವಾರ್ತೆ ಸಾರುವ ಹಂಗಿನಲ್ಲಿದ್ದೇವೆ ಎಂಬುದನ್ನು ಹೇಳ್ತಾ ಇದ್ದೀರಿ. ನಮ್ಮೊಂದಿಗೆ ಸೇವಕರು ಈಗಾಗಲೇ ಸೈಮನ್ ಅಬ್ರಾಮ್ರವರು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಸುವಾರ್ತೆಯನ್ನು ಸಾರಲೇಬೇಕು. ಈ ನಮ್ಮ ಮಾಧ್ಯಮ ಸೇವೆ ಕಾರ್ಯಕ್ರಮವನ್ನು ನಾವು ನೀಡ್ತಿರುವಂಥದ್ದೇ ನಮ್ಮ ಪ್ರಿಯರು ಸುವಾರ್ಥ ಭಾರವನ್ನು ಹೊಂದಿಕೊಳ್ಳಿ ಎಂಬುದಾಗಿ. ಈಗಾಗಲೇ ಸೇವಕರು ಹೇಳ್ತಾ ಇದ್ದೀರಿ, ಯಾಕೆ ನಾವು ಸೇವೆ ಮಾಡ್ತಿದ್ದೀವಿ. ಬಿಗ್ ಜೆ ಟಿ ವಿ ಮೂಲಕ ನೀವು ಸುವಾರ್ಥ ಸೇವೆಯನ್ನು ಮಾಡ್ತಾ ಇದ್ದೀರಿ. ಈ ಸ್ವಾರ್ಥ ಸೇವೆಯನ್ನು ನೀವು ಯಾಕಾಗಿ ಮಾಡ್ತಿದ್ದೀರಿ ಎಂಬುದು ನಿಮ್ಮ ಹೃದಯದಲ್ಲಿ ನಿಮಗೆ ಗೊತ್ತಿದೆ. ಕರ್ತನು ತನ್ನ ಪ್ರೀತಿಯನ್ನು ನಿಮಗೆ ಸಾರಿದ ಒಂದು ದಿವಸದಲ್ಲಿ ಈ ಸ್ವಾರ್ತೆ ಯಾರ್ದೋ ಮೂಲಕ ನಿಮಗೆ ತಲುಪಿತು. ಇವತ್ತು ದೇವರು ನಿಮ್ಮನ್ನು ಮಾಧ್ಯಮದ ಮೂಲಕ ಉಪಯೋಗಿಸ್ಕೊಳ್ತಿದ್ದಾನೆ. ದೇವರ ಸೇವಕರ ಈ ವೇಳೆಯಲ್ಲಿ ನೀವು ಈ ಸ್ವಾರ್ಥೆಯ ಪ್ರಾಮುಖ್ಯತೆಯನ್ನು, ಇದು ಸಾರಲೇಬೇಕೆಂಬ ಹಂಗು ನಮಗಿದೆ ಎಂಬುದಾಗಿ ಸೇವಕರಾದ ರೆವರೆಂಡ್ ಸೈಮನ್ ಅಬ್ರಾಮ್ರವರು ಹೇಳಿದರು. ನೀವು ನಮ್ಮ ಪ್ರಿಯರಿಗೆ ಸ್ವಾರ್ಥೆಯ ಪ್ರಾಮುಖ್ಯತೆ ಏನು ಎಂಬುದನ್ನು, ನಿಮ್ಮ ಅನಿಸಿಕೆ ಏನು ಹೇಳ್ತೀರಿ? ಬಿಗ್ ಜೆ ಟಿ ವಿ ಪ್ರಾರಂಭ ಮಾಡಿದಾಗ ಅಲ್ಲಿ ನಾವೊಂದು ವಾಕ್ಯವನ್ನು ಕೋಟ್ ಮಾಡಿ ಪ್ರಾರಂಭ ಮಾಡಿದ್ದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇದಲ್ಲದೆ ಪರಲೋಕದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯ ಬರುವುದು. ಸೊ ಅಂತ್ಯ ಬರುವಂಥದ್ದು ಇವತ್ತು ನಾವು, ಅದು ಅಂತ್ಯ ಎನ್ನುವಂಥದ್ದು ಯೇಸು ಸ್ವಾಮಿ ಬರುವಂಥದ್ದು. ಸೊ ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷದ ಒಂದು ಸಮಯ ಯಾವುದಂದರೆ ಯೇಸು ಸ್ವಾಮಿಯನ್ನು ಮುಖಾಮುಖಿಯಾಗಿ ನೋಡುವಂಥದ್ದು. ಇದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾವುದಿಲ್ಲ. ಆದರೆ ಇದು ಪ್ರಾರಂಭ ಮಾಡುವಾಗ ನನಗೆ ಗೊತ್ತಾಗಲಿಲ್ಲ. ಅನೇಕ ಆವರ್ತಿ ದೇವರು ನಮ್ಮಲ್ಲಿ ಒಂದು ವಿಷನನ್ನು ಹಾಕಿಡ್ತಾರೆ, ನಮ್ಮನ್ನು ದೂಡಿಯಲ್ಲಿ ಅದನ್ನು ಮಾಡುವಾಗೆ ಮಾಡ್ತಾರೆ, ಆ ಸಾಮರ್ಥ್ಯವನ್ನು ಕೊಡ್ತಾರೆ. ಸಾಮರ್ಥ್ಯ ಅಂತ ಹೇಳುವಾಗ ನನಗೆ ನಿಜವಾಗ್ಲೂ ಹೇಳೋದಾದರೆ ಈ ಮೀಡಿಯಾ ಬಗ್ಗೆ ಏನೂ ಗೊತ್ತಿಲ್ಲ. ಮತ್ತು ಈ ದಿನಮಾನಗಳಲ್ಲಿ ನಮಗಿಂದು ಇಷ್ಟೊಂದು ಫಿನಾನ್ಸ್, ಹಣ ಎಷ್ಟೊಂದು ಕಟ್ಟಲಿಕ್ಕೆ ನಮ್ಮಿಂದ ಆಗ್ತದೆ ಎನ್ನುವಂಥದ್ದು ಕೂಡ ನಮಗೆ ಆ ಒಂದು ಆಲೋಚನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲರ ಹಿಂದೆ ದೇವರೊಂದು ಯೋಜನೆ ಇದೆ. ಆಗಲೇ ಪಾಸ್ಟ್ ಹೇಳಿದಾಗೆ ಒಂದು ಋಣ, ಅದರ ಜೊತೆಗೆ ದೇವರೊಂದು ಯೋಜನೆ. ಈ ಯೋಜನೆ ಏನಂತ ಹೇಳಿದರೆ ಯೇಸು ಸ್ವಾಮಿ ಕಳಿಸಿಕೊಟ್ಟಂತೆ ಎಲ್ಲರೂ ಕೂಡ ಸುವಾರ್ತೆ ಕೇಳಬೇಕಂತೇಳಿ. ಸೊ ನಾವೀಗ ರೆಪ್ರೆಸೆಂಟೇಟಿವ್ ಆಗಿದ್ದೇವೆ. ಸೊ ಪ್ರತಿಯೊಬ್ಬರೂ ಕೂಡ ಒಬ್ಬ ದೇವ ಮಗನು ಯೇಸುವನ್ನು ಅಂಗೀಕಾರ ಮಾಡಿದ ಕೂಡಲೇ ಯೇಸುವಿನ ಬದಲಾಗಿ ನಿಂತು ಇಲ್ಲಿ ಕೆಲಸ ಮಾಡಲಿಕ್ಕೋಸ್ಕರ ಅವನ್ನು ನಿಯೋಜನೆ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡಲೇಬೇಕು. ಅವ್ರು ಹೇಳಿದಾಗ ಅನೇಕರು ಬೇರೆ ಬೇರೆ ವಿಚಾರ ಹೇಳ್ಬೋದು, ಲೋಕ ಏನು ಹೇಳಿದರೂ ತೊಂದರೆ ಇಲ್ಲ. ಆದರೆ ಯೇಸು ಸ್ವಾಮಿಗೋಸ್ಕರ ನಾನು, ನೀವು ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಪಾಲು ತೆಗೆದುಕೊಳ್ಳಲೇಬೇಕು. ಯಾಕಂದರೆ ನಮಗೆ ಮುಂದಕ್ಕೆ ನಾವು ಯೇಸುವನ್ನು ನೋಡುವಾಗ, ನಾವು ಅಲ್ಲಿ ಆತನ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುವಾಗ, ಆಗ ನಾವು ಹೇಳಬೇಕು ತಾನೆ, ಸ್ವಾಮಿ ಯೇಸು ಸ್ವಾಮಿ ಅಂದಲ್ಲಿ ಕೇಳಿದ್ರು, ನೀನು ನನಗೋಸ್ಕರ ಏನು ಮಾಡಿದ್ದಿ, ನಾನು ನಿನಗೆ ಎಲ್ಲವನ್ನು ಕೊಟ್ಟೆ ಅಲ್ಲ ಅಂತೇಳಿ ಕೇಳಿದರೆ ನಮ್ಮ ಉತ್ತರ ಏನಾಗಿರ್ಬೋದು? ಸೊ ಅದಕ್ಕೋಸ್ಕರ ಆ ಒಂದು ಭಾರದಲ್ಲಿ ಇವತ್ತು ಬಹಳ ಓಡ್ತಿದ್ದೇವೆ. ಬಟ್ ಓಡಲಿಕ್ಕೆ ಕೂಡ ಶಕ್ತಿ ದೇವರೇ ಕೊಟ್ಟಿದ್ದಾನೆ, ನಡೆಸಲಿಕ್ಕೆ ಕೂಡ ದೇವರೇ ಕೊಟ್ಟಿದ್ದಾನೆ. ಸೊ ಓನ್ಲಿ ಗಾಡ್ಸ್ ಗ್ರೇಸ್, ದೇವರ ಕೃಪೆ ಇದೆ ನಮಗೆ ಇವತ್ತು ಇದನ್ನು ನಡೆಸ್ಕೊಂಡು ಹೋಗ್ತಿದ್ದೇವೆ. ಹಾಗಾಗಿ ಸೇವಕರು ಹೇಳಿದ ಹಾಗೆ ಆ ಋಣ ನಮ್ಮನ್ನು ಒತ್ತಾಯಪಡಿಸ್ತದೆ. ನಾವು ಕೂಡ ಎಲ್ಲೋ ಇರ್ತಿದ್ದೆ, ಒಂದು ವೇಳೆ ಯಾರಾದರೂ ನಮಗೆ ಸುವಾರ್ತೆ ಕೊಡದೆ ಹೋಗದಿರೋದಾದ್ರೆ, ನಾನು ಕ್ರೈಸ್ತ ಕುಟುಂಬದಲ್ಲಿ ಜನಿಸಿದ್ರೂ ಕೂಡ ನಿಜವಾಗ್ಲೂ ಆ ಸುವಾರ್ತೆ ನಾನು ತಿಳ್ಕೊಂಡದ್ದು ಬೇರೆಯವರ ಮೂಲಕ. ಸೊ ಅದು ನಾನು ಒಂದು ವೇಳೆ ತಿಳಿದಿದ್ದೆ, ನಾನು ಕೊಡದೇ ಇರ್ತಿದ್ರೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಒಂದು. ಮತ್ತು ಎರಡನೇದಾಗಿ ನಾನು ಈ ಲೋಕದಲ್ಲಿ ಇರಲಿಕ್ಕೆ ಸಾಧ್ಯ ಇರ್ತಿಲ್ಲ. ಅಂಥ ಒಂದು ಜೀವನ ನಾವು ಕೂಡ ಮಾಡ್ತಿದ್ದೆ.
ಸೇವಕರಿಗಾಗಲೇ ನಮ್ಮ ಸೇವಕರಾದ ಪ್ರಶಾಂತ್ ಜತನ್ರವ್ರು ಹೇಳ್ತಾ ಇದ್ರು, ನೀವೇನು ಹೇಳಿದ್ರಿ, ಆ ಸ್ವಾರ್ಥೆಯ ಋಣವೇ ಇವತ್ತು ಈ ಸ್ವಾರ್ಥೆಯನ್ನು ಅವರು ಮಾಧ್ಯಮದ ಮೂಲಕ ಸಾರೋದಕ್ಕೆ ಕಾರಣ. ಅದರಲ್ಲೂ ಸಹ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಸೇವೆಯನ್ನು ಆರಂಭಿಸುವಾಗಲೇ ಈ ಶುಭವಾರ್ತೆ ಎಲ್ಲ ಜನರಿಗೂ ತಲುಪುವಾಗ ಅಂತ್ಯ ಬರ್ತದೆ. ಒಂದು ಆಸೆ ಹೃದಯದಲ್ಲಿ ಸ್ವಾರ್ಥೆಯನ್ನು ಮಾಡೋ ಸೇವಕನಿಗೆ ನಾನು ನನ್ನ ಯೇಸುವನ್ನು ಸಂಧಿಸಬೇಕು. ಆ ಆಸೆ ಇದ್ದದಕ್ಕೆ ಈ ಸ್ವಾರ್ಥ ಸೇವೆ ನಾವು ಮಾಡ್ತಿದ್ದೀವಿ. ಸೇವಕರೇ, ಸ್ವಾರ್ಥೆಯ ಪ್ರಾಮುಖ್ಯತೆಯನ್ನು ನಮ್ಮ ಪ್ರಿಯರೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಸ್ವಾರ್ಥೆ ಸಾರುವುದು ನಮಗೆ ಯೇಸು ಕ್ರಿಸ್ತರ ಒಂದು ಆಜ್ಞೆ, ಅದು ನಮ್ಮ ಋಣ. ಬೇರೆ ಏನೆಲ್ಲ ಪ್ರಾಮುಖ್ಯವಾದ ಸಂಗತಿಗಳಿದೆ ಸೇವಕರೇ? ಸೇವಕರು ಪ್ರಶಾಂತ್ ಅವರು ಹೇಳಿದ ಹಾಗೆ ಅವರಿಗೆ ದೇವರೊಂದು ಭಾರವನ್ನು ಕೊಟ್ಟಿದ್ದಾರೆ. ಓಕೆ, ಎಲ್ರಿಗೂ ಈ ಭಾರ ಸಿಗೋದಿಲ್ಲ. ನನಗೂ ಇದರಲ್ಲಿ ಅಷ್ಟೇನು ಐಡಿಯಾ ಇಲ್ಲ, ಅದು ಮಾಧ್ಯಮ ಸೇವೆಯಲ್ಲಿ. ಬಟ್ ಅವರಿಗೆ ಅಂಥ ಒಂದು ಭಾರವನ್ನು ದೇವರು ಕೊಟ್ಟದ್ದು, ಅದನ್ನು ಮುಂದುವರಿಸುವುದಕ್ಕೆ ಬೇಕಾದ ಸಾಮರ್ಥ್ಯ, ತಾಕತ್ತು, ಮೂಲಗಳು ದೇವರು ಕೊಟ್ಟಿದ್ದು ಖಂಡಿತವಾಗಲೂ ಅದನ್ನು ನಾವು ಅಭಿನಂದನೆ ಮಾಡ್ತೀವಿ. ದೇವರ ಸಹಾಯ ಅವರೊಟ್ಟಿಗಿದೆ, ಇನ್ನು ಮುಂದೆ ಇರಲಿ. ಓಕೆ, ನಾವು ಪ್ರಾರ್ಥನೆ ಮಾಡ್ತೀವಿ. ಬಿಕಾಸ್ ಒಂದು ಇದಕ್ಕೆ ಬರೋ ಮೊದಲು ಈ ಮಾಧ್ಯಮ ಸೇವೆ ಈ ದಿನಗಳಲ್ಲಿ ಬಹಳ ಪರಿಣಾಮಕಾರಿಯಾದ ಸೇವೆ. ಆ್ಯಕ್ಚುಲಿ ವೆರಿ ಪವರ್ಫುಲ್ ಮಿನಿಸ್ಟ್ರಿ. ಮೇ ಬಿ ನಾನು ಸುವಾರ್ತೆಯ ಪ್ರಾಮುಖ್ಯತೆ ಕೆಲವು ವಿಷಯಗಳನ್ನ ಹೇಳ್ತೀನಿ. ಅದಕ್ಕಿಂತ ಮೊದಲು ಒಂದು ಅಭಿನಂದನೆಗಳು ಹೇಳಿ ಮುಂದುವರಿತೀನಿ. ನಾನು ಒಂದು ಕಾಲದಲ್ಲಿ ಹಲವು ರೀತಿಯಾದ ಸುವಾರ್ಥ ವಿಧಾನಗಳಿದ್ದವು. ಮನೆಗಳಿಗೆ ಸುವಾರ್ತೆ ಸಾರುವಂಥ ವಿಧಾನಗಳಿದ್ದವು. ಇದೆಲ್ಲ ನಡೀತಾ ಇತ್ತು. ಬಟ್ ಈಗಿನ ಒಂದು ತಲೆಮಾರಿಗೆ ಬಂದಾಗ ಆ ಎಲ್ಲ ಸುವಾರ್ಥ ವಿಧಾನಗಳು ಇದ್ದರೂ ಕೂಡ ಈಗ ಐ ಥಿಂಕ್ ಮಾಧ್ಯಮ ಸುವಾರ್ತೆ ಬಹಳ ಎಫೆಕ್ಟ್ ಆಗಿದೆ. ಒಂದೇ ಟೈಮಲ್ಲಿ 100 ಲಕ್ಷಾನುಗಟ್ಟಲೆ ಜನರು ಕೇಳುವಂಥ ಸಾಹಿತ್ಯಗಳು ಕೂಡ ಇವೆ. ಆ್ಯಂಡ್ ಅದರಲ್ಲಿ ನಾನು ಈ ಬಿಗ್ ಜೆಯನ್ನು ಖಂಡಿತವಾಗಲೂ ಅಭಿನಂದಿಸ್ತೀನಿ. ನಿಮ್ಮ ಪ್ರಯತ್ನಕ್ಕೆ ದೇವರು ಪ್ರತಿಫಲ ಕೊಡ್ತಾರೆ. ಇದು ಹಾಗೇ ಮುಂದುವರಲಿ, ಇನ್ನೂ ಹೆಚ್ಚೆಚ್ಚಾಗಿ ವೃದ್ಧಿ ಆಗಲಿ, ಎಲ್ಲ ಕಡೆ ಇದು ಹರಡಲಿ. ಆ್ಯಕ್ಚುಲಿ ದಟ್ಸ್ ಮೈ ಪ್ರೇಯರ್. ಓಕೆ, ಸೊ ನಾವೀಗ ಸುವಾರ್ತೆಯ ಪ್ರಾಮುಖ್ಯತೆ ಬಗ್ಗೆ ಮೊದಲೇ ಹೇಳಿದ್ರೆ ಇದು ಕ್ರಿಸ್ತನ ಆಜ್ಞೆ. ದ ಸೆಕೆಂಡ್ ಒನ್, ಎರಡನೇದು, ನಾವು ನಮ್ಮ ನೆರೆಹೊರೆಯವರನ್ನು ಪ್ರೀತಿಸುತ್ತಿದ್ದೇವೆ ಅನ್ನುವುದಕ್ಕೆ ಒಂದು ಗುರುತೇನು ಗೊತ್ತಾ? ಶೇರಿಂಗ್ ದ ಗಾಸ್ಪಲ್, ಸುವಾರ್ತೆ ಸಾರುವಂಥದ್ದು. ಓಕೆ, ಯೇಸು ಸ್ವಾಮಿ ಹೇಳಿದ ಹಾಗೆ ನಿಮ್ಮಂತೆಯೇ ನೆರೆಯವರನ್ನು ಪ್ರೀತಿಸಬೇಕು. ಓಕೆ, ನಾನು ನನ್ನನ್ನು ಪ್ರೀತಿಸ್ತೇನೆ, ಅದಕ್ಕೆ ನಾನು ದೇವರ ವಾಕ್ಯವನ್ನು ಓದ್ತೀನಿ, ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಕೋರ್ಟ್ಗಳಿಗೆ ಹೋಗ್ತೀನಿ, ಎಲ್ಲ ಸರಿ. ಸ್ವಾಮಿ ಹೇಳಿದ್ದೇನು ಗೊತ್ತಾ? ನಿಮ್ಮಂತೆ ನಿಮ್ಮ ನೆರೆಹೊರನ್ನು ಪ್ರೀತಿಸು. ಆಗಿದ್ದರೆ ನಮ್ಮ ಕರ್ತವ್ಯ ಏನು? ನಾವು ನಮ್ಮ ನೆರೆಹೊರನ್ನು ಪ್ರೀತಿಸೋದಾಗಿದ್ದರೆ ಅವರು ಈ ಸತ್ಯವನ್ನು ತಿಳ್ಕೊಳ್ಬೇಕು, ಅವರು ಪ್ರಾರ್ಥನೆ ಮಾಡಬೇಕು, ಅವರು ವಾಕ್ಯ ಕೇಳಬೇಕು, ಅವರು ಫೆಲೋಶಿಪ್ಗೆ ಬರಬೇಕು. ಸೊ ಅನ್ಲೆಸ್ ನಾವು ಸಾರದಿದ್ದರೆ, ನಾವು ಹೇಳದಿದ್ದರೆ ಹೇಗೆ ಅವರು ಕೇಳ್ಕೊಳ್ಳಿಕ್ಕೆ ಸಾಧ್ಯ? ಸೊ ಇಫ್ ಯು ರಿಯಲಿ ಲವ್ ಯುವರ್ ನೈಬರ್, ನಿಜವಾಗಲೂ ನೀವು ನಿಮ್ಮ ನೆರೆಯವರನ್ನ ಪ್ರೀತಿಸ್ತೀವಿ ಅಂತ ಹೇಳ್ತೀರಾ, ಹಾಗೆ ಹೇಳುವವರಿದ್ದರೆ ಸುವಾರ್ತೆ ಸಾರಿರಲೇಬೇಕು. ನಾನು ಇದರ ಬಗ್ಗೆ ಕೆಲವು ಕಡೆ ಹೇಳಿದ್ದೀನಿ. ನಾವು ಆರ್ಥಿಕವಾಗಿ ಸಹಾಯ ಮಾಡ್ತೀವಿ. ಕೆಲವರಿಗೆ ಮೆಡಿಸಿನ್, ಔಷಧಿ ಇಲ್ಲದವರಿಗೆ ಔಷಧಿಯನ್ನು ತಂದು ಕೊಡ್ತೀವಿ, ಅಥವಾ ಬ್ಲ್ಯಾಂಕೆಟ್ಸ್ ಕೊಡೋದು, ಫುಡ್ ಡಿಸ್ಟ್ರಿಬ್ಯೂಷನ್, ಇದೆಲ್ಲ ನಾವು ಪ್ರೀತಿಯಿಂದ ಮಾಡುವಂಥದ್ದು, ಒತ್ತಾಯಪೂರ್ವಕವಾಗಿ ಅಲ್ಲ. ಅದು ಹೊರಗಿನ ಶರೀರಕ್ಕೆ ಬೇಕಾದಂತಹ ಕೇರ್ ಅಂತ ನಾವು ಹೇಳ್ತೀವಿ. ಬಟ್ ಅದು ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಕೇರ್ ಇದೆ. ಅದಕ್ಕೆ ಕೇರ್ ಫಾರ್ ದ ಸೋಲ್ ಅಂತೀವಿ ನಾವು. ಆತ್ಮದ ಕುರಿತು ಕಾಳಜಿ. ಈ ಕಾಳಜಿಯನ್ನು ಲೋಕದವರು ವಹಿಸೋಕ್ಕಾಗೋದಿಲ್ಲ, ಓನ್ಲಿ ನಾವೇ ವಹಿಸೋಕ್ಕಾಗುವಂಥದ್ದು. ಈಗ ನಾನು ಫಸ್ಟ್ ಮಂಜು ಅವರ, ನಿಮ್ಮ ಆತ್ಮದ ಬಗ್ಗೆ ನನಗೆ ವರಿ ಇದ್ದರೆ, ಕೇರ್ ಇದ್ದರೆ, ನಾನು ನಿಮಗೆ ಈ ಸುವಾರ್ತೆಯನ್ನು, ಬಿಕಾಸ್ ಆತ್ಮರಕ್ಷಣೆ ನಡೆಯುವಂಥದ್ದು ಈ ಸುವಾರ್ತೆಯಿಂದ ಮಾತ್ರ. ಬೇರೆ ಬೇರೆ ಸಹಾಯಗಳನ್ನ ಮಾಡಬಹುದು, ಆದರೆ ಆತ್ಮರಕ್ಷಣೆ ಸಾಧ್ಯ ಈ ಸುವಾರ್ತೆಯಿಂದ ಮಾತ್ರವೇ. ಸೊ ಶೇರಿಂಗ್ ಈಸ್ ಕೇರಿಂಗ್ ಅಂತೀವಿ ನಾವು. ಸೊ ವೆನ್ ಯು ಶೇರ್ ದ ಗಾಸ್ಪಲ್ ಯು ಆರ್ ಕೇರಿಂಗ್ ಅದರ್ಸ್ ಅಲ್ವಾ? ನಾವು ಬೇರೆಲ್ಲವನ್ನ ಶೇರ್ ಮಾಡಿದ್ರೂ ಕೂಡ ಸ್ವಾರ್ಥ ಶೇರ್ ಮಾಡುವಂಥದ್ದು ನಾವು ಅವ್ರಿಗೆ ಕೇರ್ ಮಾಡ್ದಂಗೆ. ಈ ಲೋಕದಲ್ಲಿ ಜನರಿಗೆ ಏನು ಬೇಕು ಹೇಳಿ? ಕೇರಿಂಗ್ ಬೇಕು ಅಲ್ವಾ? ಅನೇಕ ಕಡೆಗಳಲ್ಲಿ ಕೇರಿಂಗ್ ಇಲ್ಲ. ಸ್ಪೆಷಲಿ ಯಾವ ರೀತಿ ನಾವು ಫಿಸಿಕಲ್ ಕೇರಿಂಗ್ ಬಗ್ಗೆ ಕಾಳಜಿ ವಹಿಸ್ತೇವೋ ಅದಕ್ಕಿಂತ ಮೇಲಾಗಿ ನಾವು ಆತ್ಮದ ಕೇರಿಂಗ್ ಬಗ್ಗೆ ಕೂಡ ಕಾಳಜಿ ವಹಿಸಲೇಬೇಕಾಗಿದೆ. ಸೊ ಇಫ್ ಯು ವೆನ್ ಯು ಶೇರ್ ದ ಗಾಸ್ಪಲ್, ಯಾವಾಗ ನಾವು ಸುವಾರ್ತೆ ಸಾರ್ತೀವೋ ಅರ್ಥ ನಾವು ನಮ್ಮ ನೆರೆಹೊರೆಯವರನ್ನ ಪ್ರೀತಿಸ್ತೇವೆ. ಎಸ್ ಸರ್. ಸೇವಕರೇ, ಬೋಧಕರಾದಂಥ ರೆವರೆಂಡ್ ಸೈಮನ್ ಅಬ್ರಾಮ್ರವರು ಸುವಾರ್ತೆಯ ಪ್ರಾಮುಖ್ಯತೆ, ಕ್ರೈಸ್ತರು ಸುವಾರ್ತೆ ಸಾರಬೇಕು ಎಂಬುದನ್ನು ಅವರು ಸತ್ಯವೇದದ ಆಧಾರದಿಂದ ಅವರು ಹೇಳ್ತಿದ್ದಾರೆ. ಮೊದಲನೇದಾಗಿ ಇದು ಯೇಸುವಿನ ಆಜ್ಞೆ, ನಮ್ಮ ಮೇಲಿರುವ ಋಣ. ಎರಡನೇದಾಗಿ ನಮ್ಮಂತೆ ನಮ್ಮವ್ರನ್ನ ಪ್ರೀತಿಸಬೇಕೆಂಬ ಪ್ರಸಂಗ ನಮಗಿಷ್ಟ, ಆ ಮಾತು ಇಷ್ಟ. ನೀವು ಇತರನ್ನ ಪ್ರೀತಿಸುವುದಾದರೆ ಅವರಿಗೆ ಸುವಾರ್ತೆಯನ್ನು ಸಾರ್ತೀರಿ ಎಂಬುದನ್ನು ಅವರು ರುಜುವಾತುಗೊಳಿಸ್ತಿದ್ದಾರೆ. ನಾನು ಈ ವೇಳೆಯಲ್ಲಿ ನಿಮ್ಮ ಬಳಿ, ನೀವು ಈಗಾಗಲೇ ಈ ಸ್ವಾರ್ಥ ಮಾಧ್ಯಮದ ಮೂಲಕ ಸ್ವಾರ್ಥೆಯನ್ನು ಸಾರ್ತಾ ಇದ್ದೀರಿ. ಒಂದು ಭಾಗದಲ್ಲಿ ಬೋಧಕರು ನಮ್ಮೊಂದಿಗೆ ಸ್ವಾರ್ಥೆಯನ್ನು ಸಾರಬೇಕು, ಇದು ಎಲ್ಲರ ಜವಾಬ್ದಾರಿ ಎಂಬುದನ್ನು ಅವರು ರುಜುವಾತುಗೊಳಿಸ್ತಿದ್ದಾರೆ. ನೀವು ಈ ವೇಳೆಯಲ್ಲಿ ಈ ಸ್ವಾರ್ಥ ಮಾಧ್ಯಮದ ಮೂಲಕ
ದೇವರು ಏನೆಲ್ಲ ಕಾರ್ಯ ಮಾಡ್ತಿದ್ದಾನೆ. ಯಾಕಂದರೆ ಒಂದು ಭಾಗದಲ್ಲಿ ನಡೀತಿರುವ ಕಾರ್ಯವನ್ನು, ಯಾಕಂದರೆ ಎಲೆಕ್ಟ್ರಾನಿಕ್ ಇವಾಂಜಲಿಸಮ್ ಈ ಸಂಚಿಕೆಯನ್ನು ಅನೇಕ ತಿಂಗಳುಗಳ ನಂತರ ತಿರುಗಿ ನಮ್ಮ ಪ್ರಿಯರೊಂದಿಗೆ ಈ ಸಂಚಿಕೆಯನ್ನು ನಾವು ಇವತ್ತು ಪ್ರಸಾರ ಮಾಡ್ತಿದ್ದೀವಿ. ಹಾಗಾಗಿ ನೀವು ಈ ವೇಳೆಯಲ್ಲಿ ಈ ಸ್ವಾರ್ಥ ಮಾಧ್ಯಮ ಏನೆಲ್ಲ ಈಗ ಪ್ರಸಕ್ತ ಕಾಲದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದೆ ಸೇವಕರೇ? ಅಪೊಸ್ತಲ ಕೃತ್ಯ 20ನೇ ವಚನದಲ್ಲಿ 20 ನಾನು ಯಾವಾಗಲೂ ಇದನ್ನು ಹೇಳ್ತೇನೆ, ಮಾತಾಡ್ತೇನೆ. ಪಾಸ್ಟ್ ಹೇಳಿದ ಹಾಗೆ, ನಾನು ನಿಮಗೆ ಹಿತಕರವಾದ್ದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆಯಲ್ಲಿಯೂ, ಸೇವಕರಲ್ಲಿ ಮನೆ, ಹೌಸ್ ಟು ಹೌಸ್. ಆದರೆ ಈಗ ಮನೆ ಮಾತ್ರ ಅಲ್ಲ, ಬೆಡ್ರೂಮ್ ತನಕ ಹೋಗ್ತದೆ ದೇವರ ಸುವಾರ್ತೆ. ಈ ಸುವಾರ್ತೆ ಬೆಡ್ರೂಮಲ್ಲಿ ಅವನು ಕೂತ್ಕೊಂಡು ಚಾನಲ್ ಚೇಂಜ್ ಮಾಡುವಾಗ ಕೆಲವು ಸಲ ಅವಿಶ್ವಾಸಿಗಳು, ಯೇಸುವನ್ನು ತಿಳಿದಂಥ ಜನರು ಜಸ್ಟ್ ಚೇಂಜ್ ಮಾಡುವಾಗ ಅವರಿಗೆ ಆ ಒಂದು ಮಾತು ಸಿಗ್ತದೆ. ಅನೇಕರು ಕಂಫರ್ಟ್ ಆದದ್ದು ನಾವು ಕೇಳಿದ್ದೇವೆ. ನಮಗೆ ದಿನಕ್ಕೆ ಕೆಲವು ಫೋನ್ಗಳು ಬರ್ತದೆ. ನೀವು ಕೂಡ ಲೈವಲ್ಲಿ ಕೂತಿರುವಾಗ ಅನೇಕರು ಕಾಲ್ ಮಾಡ್ತಾರೆ. ಅದರಲ್ಲಿ ವಿಶ್ವಾಸಿಗಳು ಮಾತ್ರವಲ್ಲ, ಅನೇಕರು ಬೇರೆ ಬೇರೆ ಜನರು ಕೂಡ ಅದರಲ್ಲಿ ಕಾಲ್ ಮಾಡ್ತಾರೆ. ಇಲ್ಲಿ ಏನನ್ನು ನಾವು ನೋಡ್ಬೋದು ಅಂತ ಹೇಳಿದರೆ, ಈ ದೇವರ ಯೋಜನೆ ಇದೆಯಲ್ಲ, ಈ ದೇವರ ಯೋಜನೆ ಯಾವ ರೀತಿ ಇದು ಈ ಲೋಕದಲ್ಲಿ ಅದು ಕಾರ್ಯ ಮಾಡ್ತಿದೆ ಮಾಧ್ಯಮದ ಮೂಲಕ ಎಂಬುದಾಗಿ ಇಲ್ಲಿ ನಾವು ರುಜು ಮಾಡ್ಬೋದು. ನಾನು ಒಬ್ಬರು ಸೇವಕರು, ಅವರು ಚೆಲ್ಲೋದರೆ ನಿಮಗೆಲ್ಲರಿಗೂ ಪರಿಚಯ ಇದೆ. ಅವರು ಬಿಗ್ ಜೆ ಟಿ ವಿಯಲ್ಲಿ ಒಮ್ಮೆ ದೇವರ ಸಂದೇಶವನ್ನು ಕೊಡ್ತಿರುವಾಗ ಅವರಿಗೆ ಒಬ್ಬರು ಕಾಲ್ ಮಾಡಿ ರಾತ್ರಿ ಹೊತ್ತಿಗೆ, ನಾನು ಈಗ ನನ್ನ ಜೀವವನ್ನು ಕಳೆದುಕೊಳ್ಳಬೇಕೆಂಬುದಾಗಿದ್ದೆ. ಅದೇ ಸಮಯದಲ್ಲಿ ನಿಮ್ಮ ಸಂದೇಶ ನನಗೆ ಬಂತು ಬಿಗ್ ಜೆ ಟಿ ವಿ ಮೂಲಕ. ಸೊ ಅದನ್ನು ಕೇಳಿದೆ. ನಾನು ಇವತ್ತು ನನ್ನ ಜೀವನವನ್ನು ಬದಲಾಯಿಸಿದ್ದೇನೆ ಎನ್ನುವಂಥ ರಾತ್ರಿಯಲ್ಲಿ ನನ್ನ ನಿರ್ಧಾರವನ್ನು ಬದಲಾಯಿಸಿದ್ದೇನೆ ಎಂಬುದಾಗಿ ರಾತ್ರಿ ವೇಳೆಯಲ್ಲಿ ಅವರ ಒಂದು ಕರೆ. ಇಲ್ಲಿ ನಾವೇನು ನೋಡ್ಬೋದು ಅಂತ ಹೇಳಿದರೆ, ಆ ಸಮಯ ನಮಗೆ ಯಾರಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಮಾಧ್ಯಮ, ದೇವರ ಒಂದು ಯೋಜನೆ ಅಲ್ಲಿ ಮಾಧ್ಯಮದ ಮೂಲಕ ಅಲ್ಲಿ ಫುಲ್ಫಿಲ್ ಆಗುತ್ತೆ. ಸೊ ಹೀಗಾಗಿ ಇನ್ನು ಅನೇಕ ಬೇರೆ ಬೇರೆ ದೇಶಗಳಿಂದ ನಮಗೆ ಫೋನ್ ಬರ್ತದೆ, ರಾಜ್ಯಗಳಿಂದ ಬರ್ತದೆ, ಎಲ್ಲ ಕಡೆಯಿಂದ ಕೂಡ ಕನ್ನಡ ಭಾಷೆ ಅರಿತಂಥವ್ರು ಅನೇಕರು ನಮಗೆ ಬೇರೆ ಬೇರೆ ಕಡೆಗಳಿಂದ ಈ ರೀತಿಯಾಗಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಕಾಲ್ ಮಾಡ್ತಾರೆ. ಇನ್ನೊಂದು ನನಗೆ ಬೇಸರದ ಸಂಗತಿ ಕೂಡ ಇಲ್ಲಿದೆ. ಬೇಸರ ಏನಂತ ಹೇಳಿದರೆ, ಇಲ್ಲಿ ನಮ್ಮ ಈ ಮಾಧ್ಯಮ ಸೇವೆಯ ಬಗ್ಗೆ ಹೆಚ್ಚು ನಾನು ಬೇರೆಯವರಿಗೆ ಹೇಳುವುದಿಲ್ಲ, ವಿಶ್ವಾಸಿಗಳಿಗೆ ಇದರ ಬಗ್ಗೆ ಒಂದು ಸರಿಯಾದ ರೀತಿಯ ಒಂದು ಅವೇರ್ನೆಸ್ ಇಲ್ಲದೇ ಇರುವಂಥದ್ದು ಒಂದು ಬೇಸರ. ಯಾಕಂದರೆ ನಾನು ಒಂದು ವೇಳೆ ಕೇರಳಕ್ಕೆ ಹೋದರೆ, ತಮಿಳುನಾಡಿಗೆ ಹೋದರೆ, ಅಥವಾ ಆಂಧ್ರ ಪ್ರದೇಶಕ್ಕೆ ಹೋದರೆ, ಇಲ್ಲೆಲ್ಲ ನಮ್ಮ ಸೌತಲ್ಲಿರೋದು ಎಲ್ಲ ಒಂದು ರಾಜ್ಯಗಳಲ್ಲಿ ಬೇಕಾದಷ್ಟು ಸುವಾರ್ಥ ಮಾಧ್ಯಮ ಇದೆ, ಸ್ಯಾಟಲೈಟ್ ಇದೆ, ಬೇಕಾದಷ್ಟಿದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ? 1, 2, 3, 4 ಮ್ಯಾಕ್ಸಿಮಮ್. ಅದು ಕೂಡ ಎಲ್ಲ ಕೇಬಲ್ ಟಿ ವಿ, ಬಿಗ್ ಜೆ ಟಿ ವಿ ಸೇರಿಸಿ ಒಂದಾದರೂ ಸ್ಯಾಟಲೈಟ್ ಟಿ ವಿ ಇದೆಯಾ? ಒಬ್ಬರು ಸತ್ಯವೇದ ಎನ್ನುವಂಥ ಟಿ ವಿಯನ್ನು ಪ್ರಾರಂಭ ಮಾಡಲಿಕ್ಕೋಸ್ಕರ ಬಂದರು ಆಂಧ್ರ ಪ್ರದೇಶದವರು. ಅವರಿಗೆ ಯಾರೂ ಕೂಡ ನಾವು ಸಪೋರ್ಟೇ ಮಾಡಲಿಲ್ಲ, ಅದು ಕೂಡ ಬಂದಾಯಿತು. ಸೊ ಇಲ್ಲಿ ಏನಂದರೆ, ಒಂದು ವೇಳೆ ಈ ಒಂದು ಮನವರಿಕೆ ಆದರೆ ನಾವು ಮಾಧ್ಯಮದ ಮೂಲಕ ಸುವಾರ್ತೆ ಸಾರಬಹುದು ಎನ್ನುವಂಥ ಒಂದು ಮನವರಿಕೆ ನಮ್ಮ ಸಹೋದರ ಸಹೋದರಿಯಲ್ಲಿ ಒಂದು ವೇಳೆ ಆದರೆ, ಇದನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ನಾವು, ಯಾಕಂದರೆ ಕೆಲವು ಸಲ ನಾವು ಸ್ಟ್ರಕ್ ಆಗ್ತೇವೆ ಎಲ್ಲಿ ಅಂತ ಹೇಳಿದರೆ, ಎಲ್ಲೋ ಒಂದು ಸ್ಟ್ರಕ್ ಆಗುವಂಥ, ನಮ್ಮ ಹತ್ರ ಫೈನಾನ್ಸ್ ಕೊರತೆ ಆದಾಗ ಸ್ಟ್ರಕ್ ಆಗ್ತೇವೆ, ಮುಂದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಕೆಲವು ಸಲ ಕಾರ್ಯಕ್ರಮದ ಬದಲಾವಣೆ ಮಾಡ್ಬೋದು, ಬೇಕಾದಷ್ಟು ಡಿಸ್ಕಷನ್ ಮಾಡ್ಬೋದು, ಸಣ್ಣ ಒಂದು ವೀಡಿಯೋಸು ಯಾವುದು ಸ್ಟೋರಿಗಳನ್ನು ಮಾಡ್ಬೋದು. ಯಾಕಂದರೆ ಪ್ರೀಚಿಂಗ್ ಎನ್ನುವಂಥದ್ದು ಕೇವಲ ಅದು ಆಗ್ತಾಯಿದ್ದರೆ ಅನೇಕರಿಗೆ ಅದು ನೋಡುವ ಕೆಲಸ ಇದೆ. ಪ್ರೀಚಿಂಗ್ ಜೊತೆಗೆ ಕೆಲವೊಂದು ಸ್ಟೋರೀಸ್ ಇದೆಲ್ಲ ಮಾಡ್ಬೋದು. ಆದರೆ ಅದನ್ನು ಮಾಡಲಿಕ್ಕೆ ಏನಾಗ್ತದೆ, ನಾವು ಸ್ಟ್ರಕ್ ಆಗ್ತೇವೆ. ಸೊ ಇದು ನಮ್ಮ ಸಹೋದರ ಒಂದು ವೇಳೆ ತಿಳಿದು, ನಾನು ಕೇವಲ ನೀವು ಬಿಗ್ ಜೆ ಟಿ ವಿ ಕೊಡಿ ಅಂತ ಹೇಳ್ತಾ ಇಲ್ಲ, ಯಾವುದೇ ಮಾಧ್ಯಮ ಸೇವೆ ಆಗಿರ್ಬೋದು ಅವರಿಗೆ ಕೊಡಿರಿ, ಅವರು ಇನ್ನೂ ಕೂಡ ಒಳ್ಳೆಯ ಕೆಲಸ ಮಾಡುವ ಹಾಗೆ ಅವರಿಗೊಂದು ಅನುಕೂಲ ಆಗ್ತದೆ. ಹಾಗಾಗಿ ದೇವರ ಯೋಜನೆ ಇದು. ಸೊ ಯಾವ ರೀತಿ ಪೌಲನು ಮನೆಗೆ ಹೋದ್ನೋ, ನಾವಿವತ್ತು ಪಾಸ್ಟರ್ ಹೇಳಿದಾಗೆ ಮನೆ ಈಗ ಬೆಡ್ರೂಮ್ ಅಂದರೆ ಇಂಡಿವಿಜುವಲ್ ಆಗಿ ಸಿಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ. ಅಷ್ಟು ಮಾತ್ರವಲ್ಲ, ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ಬಿಗ್ ಜೆ ಟಿ ವಿ ಒಂದು ಆ್ಯಪ್ ಇದೆ, ಆ ಆ್ಯಪ್ ಡೌನ್ಲೋಡ್ ಮಾಡಿದರೆ ನಾನು ಹೇಳ್ತೇನೆ, ಅದರಲ್ಲಿ ಒಬ್ಬ ವ್ಯಕ್ತಿ, ವಿಶ್ವಾಸಿಗೆ ಅವನಿಗೆ ಬೆಳೀಲಿಕ್ಕೆ ಬೇಕಾದಷ್ಟಿದೆ. ಸತ್ಯವೇದದ 66 ಬುಕ್ಗಳು ಕೂಡ ಅಲ್ಲಿ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಅದು ಫಸ್ಟ್ ಚೆಲ್ಲುದೊರೆ ಅವರು ಅದನ್ನು ಮಾಡಿದ್ದಾರೆ. ಫಸ್ಟ್ ಎಪಿಸೋಡ್ ನಮ್ಮ ದಿವಂಗತ ಪಾಸ್ಟರ್ ಜೋಸೆಫ್ ಜಮಖಂಡಿ ಅವರು ಫಸ್ಟ್ ಎಪಿಸೋಡ್ ಮಾಡಿದ್ದಾರೆ.
ಮತ್ತು ಉಳಿದೆಲ್ಲ ಅವರು ಮಾಡಿದ್ದಾರೆ ಮತ್ತು ಅನೇಕ ಕಾರ್ಯಗಳು ಅಲ್ಲಿದೆ. ಸೊ ಈ ರೀತಿಯಾಗಿ ಬೆಳಿಲಿಕ್ಕೆ ಬೇಕಾದಷ್ಟು ಬಿಗ್ ಜೆ ಟಿ ಇವತ್ತು ಸ್ಪಿರಿಚುವಲ್ ವರ್ಲ್ಡಲ್ಲಿ ಮಾಡ್ತಾ ಇದೆ. ಸೊ ಎಲ್ಲರ ಸಹಾಯ ಮತ್ತು ಪ್ರಾರ್ಥನೆ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಎಸ್ ಬೋಧಕರೇ, ಈಗಾಗಲೇ ನೀವು ಒಬ್ಬ ಸತ್ಯವೇದ ಬೋಧಕ, ಅನೇಕ ಸೇವಕರುಗಳನ್ನು ಎಬ್ಬಿಸಿದವರು, ಸಿದ್ಧಗೊಳಿಸಿದವರು. ಹಾಗಾಗಿ ನಿಮ್ಮ ಹೃದಯದಲ್ಲಿ ಸ್ವಾರ್ಥ ಸೇವೆ ಕುರಿತು ದೊಡ್ಡ ಭಾರವಿದೆ. ಹಾಗಾಗಿ ಸ್ವಾರ್ಥ ಸೇವೆಯ ಪ್ರಾಮುಖ್ಯತೆಯನ್ನು ಹಂಚಿಕೊಳ್ತಿದ್ರಿ. ಪಕ್ಕದಲ್ಲಿದ್ದಾರೆ ಸೇವಕರಾದ ಪ್ರಶಾಂತ್ ಜತ್ತರವರು. ಇವರು ಮಾಧ್ಯಮದ ಮೂಲಕ ಕರ್ತನ ಸ್ವಾರ್ಥೆಯನ್ನು ದೊಡ್ಡ ಮಟ್ಟಕ್ಕೆ ಅವರು ಸಾರ್ತಾ ಇದ್ದಾರೆ. ಅವರ ಭಾರವನ್ನು ಅವರು ಹಂಚಿಕೊಳ್ತಾ ಇದ್ದಾರೆ. ಈ ವೇಳೆಯಲ್ಲಿ ಈ ಸ್ವಾರ್ಥ ಸೇವೆಯ ಭಾರ ಎಲ್ಲೋ ಒಂದು ಭಾಗದಲ್ಲಿ ಕ್ರೈಸ್ತರಿಗೆ ಕಡಿಮೆ ಆಗ್ತಿದೆ. ಹಾಗಾಗಿ ನಾವು ನಿಮ್ಮ ಮೂಲಕ ಸ್ವಾರ್ಥ ಸೇವೆಯ ಪ್ರಾಮುಖ್ಯತೆಯನ್ನು ಕಲ್ತ್ಕೊಳ್ತಿದ್ವಿ. ಸೇವಕರೇ, ಸ್ವಾರ್ಥ ಸೇವೆಗೆ ಇನ್ನೇನೆಲ್ಲ ಪ್ರಾಮುಖ್ಯವಾದ ಸಂಗತಿಗಳಿದೆ? ಮೂರನೇದಾಗಿ, ಯಾವಾಗ ನಾವು ಇವ್ಯಾಂಜಲಿಸಮ್ ಸುವಾರ್ಥೀಕರಣ ಮಾಡ್ತೀವೋ ಅದು ನಾವು ದೇವರ ಸಂಗಡ ನಡೆಯುತ್ತಿದ್ದೇವೆ ಅನ್ನೋದಕ್ಕೆ ಗುರುತು. ಒಬ್ಬ ವ್ಯಕ್ತಿ ದೇವರ ಸಂಗಡ ನಡೀತಿದ್ದಾನಂದ್ರೆ ಆತನು ಸ್ವಾರ್ಥೆಯನ್ನು ಸಾರ್ತಾನೆ. 100% ಸಾರಲೇಬೇಕು. ಈಗ ನಾನು ಯೇಸು ಕ್ರಿಸ್ತನ ಸಂಗಡ ನಡೆಯುತ್ತಿದ್ದೇನೆ, ಯೇಸು ನನ್ನ ಜೊತೆಗಿದ್ದಾರೆ, ಅದಕ್ಕೆ ಗುರುತು ನನ್ನೊಳಗಾದಂತಹ ಈ ಬಿಡುಗಡೆಯನ್ನು, ಈ ಸಂತೋಷವನ್ನು ನಾನು ಇನ್ನೊಬ್ಬರಿಗೆ ಹಂಚಿಕೊಳ್ಬೇಕು ಅಲ್ಲ. ಈಗ ಉದಾಹರಣೆಗೆ, ನಾನೀಗ ಬಿಗ್ ಜೆಗೆ ಹತ್ತಿರವಾಗಿದ್ದೀನಿ. ನಾನೇನು ಮಾಡ್ತೀನಿ, ಈಗ ಬಿಗ್ ಜೆ ಬಗ್ಗೆ ಅನೇಕರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಪರಿಚಯ ಮಾಡ್ತೀನಿ. ಯಾಕೆ? ನನಗೆ ಈ ಬಿಗ್ ಜೆ ಮಿನಿಸ್ಟ್ರಿ, ಇದರ ಸೇವೆ ಬಗ್ಗೆ ನನಗೆ ಗೊತ್ತಾಯಿತು, ನಾನು ಇದರೊಟ್ಟಿಗೆ ಇನ್ವಾಲ್ವ್ ಆಗಿದ್ದೀನಿ. ಈಗ ಹಾಗೆಯೇ ಯೇಸು ಕ್ರಿಸ್ತನ ಬಗ್ಗೆ ತಿಳಿದಿರುವಂಥ ನಾನು, ಸುವಾರ್ತೆ ಬಗ್ಗೆ ತಿಳಿದಿರುವ ನಾನು, ದೇವರೊಟ್ಟಿಗೆ ನಡೆಯುತ್ತಿದ್ದೀನಿ ಅಂತ ಹೇಳುವವನು ನಾನು ಹೇಗೆ ಮೌನವಾಗಿರಲಿಕ್ಕೆ ಸಾಧ್ಯ? ಅದಕ್ಕೆ ಅವರು ಸೇವಕರು ಹೇಳ್ತಾರೆ, ಈ ವಿಷಯದಲ್ಲಿ ನಾವು ಮೌನವಾಗಿದ್ದರೆ ಅರ್ಥ ನಾವು ಪಾಪ ಮಾಡ್ತಾ ಇದ್ದೀವಿ ಅಂತ. ವಿ ಆರ್ ಲಿವಿಂಗ್ ಇನ್ ಸಿನ್ ಅಲ್ವಾ? ನನಗೆ ಗೊತ್ತಿದ್ದು, ನನಗೆ ತಿಳಿದಿರುವಂಥದ್ದು, ನಾನು ಅರಿತದ್ದು, ನಾನು ಅನುಭವಿಸದ್ದು ಹೇಳದೆ ಮರೆ ಮಾಡಿದ್ರೆ ಅರ್ಥ ಏನು ಹೇಳ್ರಿ? ದಟ್ ಮೀನ್ಸ್ ವಿ ಆರ್ ಡೂಯಿಂಗ್, ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ, ತಪ್ಪು ಮಾಡ್ತಾ ಇದ್ದೀವಿ. ತಡೆಗಳು ತುಂಬ ಇರೋದು. ನನ್ನ ಅನುಭವವನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳದಿರೋದಕ್ಕೆ ಯಾರಿಗೂ ತಡೆ ಮಾಡೋಕ್ಕಾಗೋದಿಲ್ಲ. ಓಕೆ, ಅದೀಗ ಈಗಾಗಲೇ ನೀವು ಹೇಳಿದ ಹಾಗೆ, ಪ್ರಶಾಂತ್ ಅವರು ಹೇಳಿದ ಹಾಗೆ, ನಿರ್ದೇಶಕರು ಹೇಳಿದ ಹಾಗೆ, ಮನೆ ಮನೆಗಳಿಗೆ ಈ ಸ್ವಾರ್ಥೆಯನ್ನು ಸಾರುವಂತಹ ಒಂದು ಒಳ್ಳೆಯ ವಿಧಾನವಾಗಿ ಮಾರ್ಪಟ್ಟಿದೆ ಮಾಧ್ಯಮ. ಅವರು ಹೇಳಿದಾಗೆ ಅದು ಟಿ ವಿಯಲ್ಲಿರಬಹುದು, ಅಥವಾ ಅದನ್ನೇ ಮೊಬೈಲ್ ಈಗ ಮೂಲಕವಾಗಿ, ಆ್ಯಪ್ ಮೂಲಕವಾಗಿ ನಾವು ಅದನ್ನು ಪಡೆದುಕೊಳ್ಬೋದು. ಕೆಲವರಿಗೆ ಬೇರೆ ಯಾರನ್ನು ಭೇಟಿ ಆಗುವಂಥ, ಬೇರೆ ಯಾರು ಮನೆಗೆ ಬರುವಂಥ ಸ್ವಾರ್ಥೆ ಸಾರೋದಕ್ಕೆ ಅವರಿಗೆ ಇಷ್ಟ ಇಲ್ಲ, ಬಟ್ ಇದು ಅವರಿಗೆ ಸಹಾಯ ಮಾಡುತ್ತೆ. ಇನ್ನು ಕೆಲವರಿಗೆ ಬಹಿರಂಗವಾಗಿ ಕೂಟಗಳಿಗೆ ಹೋಗೋದು ಅಥವಾ ಚರ್ಚ್ಗಳಿಗೆ ಹೋಗೋದು ಅವ್ರಿಗೆ ಇಷ್ಟ ಇರಲಿಕ್ಕಿಲ್ಲ, ಬಟ್ ಅಂಥ ಸಮಯದಲ್ಲಿ ಇದರ ಮೂಲಕ ಅವರು ಅದನ್ನು ತಿಳಿದುಕೊಳ್ತಾರೆ. ಓಕೆ, ಸೊ ಒಂದಂತೂ ಸತ್ಯ, ದೇವರ ವಾಕ್ಯದ ಪ್ರಕಾರ ಆ ವಾಕ್ಯವನ್ನು ಒಮ್ಮೆ ನಾವು ಕೇಳಿಸ್ಕೊಂಡ್ರೆ ಒಂದಲ್ಲ ಒಂದಿನ ವಾಕ್ಯ ಕಾರ್ಯ ಮಾಡೇ ಮಾಡುತ್ತೆ. ಆ್ಯಂಡ್ ದಟ್ ಈಸ್ ಅ ಪವರ್ ಆಫ್ ದ ವರ್ಡ್ ಆ್ಯಕ್ಚುಲಿ, ವಾಕ್ಯದ ಸತ್ಯ. ಅದರಿಂದ ನಾನು ದೇವರ ಜೊತೆ ನಡೆಯುತ್ತಿದ್ದೇನೆ ಅನ್ನೋದಕ್ಕೆ ಒಂದು ಗುರುತು ಇವ್ಯಾಂಜಲಿಸಮ್, ಸುವಾರ್ಥೀಕರಣ. ಆ್ಯಂಡ್ ದೇವರ ಸೇವಕರು ರೆನಾಲ್ಡ್ ಬಾಂಕಿ ಅವರು ಹೇಳಿದೊಂದು ಮಾತಿದೆ, ಸುವಾರ್ತೆ ಸಾರದೇ ಇರುವಂಥ ಸಭೆ ಡೆಡ್ ಸಭೆ ಅಂತ. ಇಟ್ಸ್ ಅ ಡೆಡ್ ಚರ್ಚ್. ಇಫ್ ಯು ಡೋಂಟ್ ಶೇರ್ ದ ಗಾಸ್ಪಲ್, ಇಫ್ ಯು ಡೋಂಟ್ ಇವ್ಯಾಂಜಲೈಸ್, ದಟ್ ಮೀನ್ಸ್ ಯು ಆರ್ ಡೆಡ್ ಅಂತ. ಓಕೆ, ಸೊ ನಾನು ಸುವಾರ್ತೆಯನ್ನು ಹೇಗಾದ್ರು ಮಾಡಿ, ಅದು ಯಾವ ರೀತಿಯಲ್ಲಿ ಆಗ್ಬೋದು, ಫೇಸ್ ಟು ಫೇಸ್ ಆಗ್ಬೋದು, ಅಥವಾ ಶೇರಿಂಗ್ ಥ್ರೂ ಈ ಥರ ಶೇರ್ ಮಾಡೋದ್ರ ಮೂಲಕ, ವಾಟ್ಸಪ್ಪಲ್ಲಿ ಮೆಸೇಜು, ಈ ರೀತಿ ಮಾಧ್ಯಮಗಳ ಮೂಲಕ ನಾವು ಶೇರ್ ಮಾಡ್ತೀವಿ. ಹೇಗಾದರೂ ಶೇರ್ ಮಾಡದೇ ಇದ್ದರೆ ನಾವೇನಾಗ್ತೀವಿ? ಡೆಡ್ ಆಗ್ತೀವಿ, ಸತ್ತವರಾಗ್ತೀವಿ. ದೇವರಿಗೆ ಸತ್ತವರು ಬೇಡ. ದೇವರ ಉದ್ದೇಶ, ದೇವರ ಮಕ್ಕಳೆಲ್ಲ ಜೀವಂತವಾಗಿರಬೇಕು. ಸೊ ಅದರಿಂದ ಇಫ್ ವಿ ಡೋಂಟ್ ಶೇರ್ ದ ಗಾಸ್ಪಲ್, ನಾವು ಸುವಾರ್ತೆ ಸಾರದೋದ್ರೆ, ವೀಕ್ಷಕರೇ ಗಮನಿಸಿ, ಅವಕಾಶ ಸಿಗುವಾಗ, ಸಂದರ್ಭ ಒದಗಿ ಬಂದಾಗ, ಸಂದರ್ಭವನ್ನು ಹುಡುಕಿಕೊಂಡು ನಾವು ಸುವಾರ್ತೆ ಸಾರಿಲ್ಲ ಅಂದರೆ ಅರ್ಥ ನಾವು ದೇವರ ಜೊತೆ ನಡೆಯೋದ್ರಲ್ಲಿ ಎಲ್ಲೋ ಸ್ವಲ್ಪ ಎಡವಿದ್ದೇವೆ ಅಂತ ಅರ್ಥ. ಓಕೆ, ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್ ಆಗ್ತದೆ. ಅದರಿಂದ ಅದು ಬಹಳ ಮುಖ್ಯವಾದದ್ದು. ಫಿಲಮೋನ ಪತ್ರಿಕೆ 1ನೇ ಅಧ್ಯಾಯ 5-6 ವಾಕ್ಯದಲ್ಲಿ ಅದನ್ನು ಪೌಲ್ ಹೇಳ್ತಾನೆ, ನೀವು ಓದಿ ನೋಡೋದು ಗೊತ್ತಾಗುತ್ತೆ. ದಟ್ಸ್ ಒನ್ ಥಿಂಗ್. ಇನ್ನೊಂದು ವಿಚಾರ, ನಾನು ಎಷ್ಟು ಸುವಾರ್ತೆಯನ್ನು ಸಾರ್ತೀನೋ ಅಷ್ಟೇ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮಾಡಿದಂಥ ಕಾರ್ಯ ಇದೆಯಲ್ಲ, ಅದಕ್ಕೆ ನಾನು ಕೃತಜ್ಞತೆ ಉಳ್ಳವನಾಗಿರ್ತೀನಿ. ಗ್ರ್ಯಾಟಿಟ್ಯೂಡ್. ಓಕೆ, ಶಿಲುಬೆಯಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರು? ನಮಗಾಗಿ ಜೀವನ ಕೊಟ್ಟರು, ನಮ್ಮ ರಕ್ಷಣೆಗಾಗಿ, ನಮ್ಮ ಪಾಪ ಪರಿಹಾರಕ್ಕಾಗಿ, ನಾವು ಸಾಯಬೇಕಾಗಿದ್ದ ಜಾಗದಲ್ಲಿ ಕ್ರಿಸ್ತ ನಮಗೋಸ್ಕರವಾಗಿ ಸತ್ತರು, ಅಲ್ಲ ಮರಣ ಹೊಂದಿದರು. ನಾವು ದಂಡನೆ ಅನುಭವಿಸಬೇಕಾದ ಜಾಗದಲ್ಲಿ ಕ್ರಿಸ್ತನು ನಮಗೋಸ್ಕರ ದಂಡನೆ ಅನುಭವಿಸಲು. ಸೊ ಅದಕ್ಕೆ ನಾವು ಕೃತಜ್ಞತೆ ಉಳ್ಳವರಾಗಿ ಜೀವಿಸುತ್ತಿದ್ದೇವೆ ಅನ್ನೋದಕ್ಕೊಂದು ಗುರುತು ಸುವಾರ್ಥೀಕರಣ. ಆ್ಯಂಡ್ ದಟ್ಸ್ ಅ ಪವರ್ ಆಫ್ ದ ಗಾಸ್ಪೆಲ್ ಆ್ಯಕ್ಚುಲಿ. ಎಸ್ ಸರ್. ಸೇವಕರಾದ ಪ್ರಶಾಂತ್ ಜತ್ತನ್ರವರೇ, ನಮ್ಮ ಬಳಿ 5 ನಿಮಿಷವಿದೆ. ಈಗಾಗಲೇ ಸೇವಕರಾದಂಥ
ರೆವರೆಂಡ್ ಸೈಮನ್ ಅಬ್ರಾಮ್ರವರು ನಮ್ಮನ್ನು ವೀಕ್ಷಿಸುತ್ತಿರುವ ನಮ್ಮ ಪ್ರಿಯರಿಗೆ ಸುವಾರ್ತೆಯನ್ನು ಸಾರಲೇಬೇಕು. ನಾವು ಯೇಸುವನ್ನು ಹಿಂಬಾಲಿಸ್ತಿದ್ದೀವಿ ಎಂಬುದಾಗಿ ಹೇಳುವವರು ಅವರು ಸುವಾರ್ತೆ ಸಾರಲೇಬೇಕು. ಅದರಲ್ಲೂ ಸಹ ನಮ್ಮೆಲ್ಲರಿಗೂ ಕರ್ತನು ಮಾಡಿದ ಶಿಲುಬೆಯ ಮಹಾಯಜ್ಞಕ್ಕೆ ಕೃತಜ್ಞತೆ ಸಲ್ಲಿಸುವುದಕ್ಕಿರುವ ಒಂದು ಮಾರ್ಗ ಸುವಾರ್ತೆ ಸಾರುವಂಥದ್ದು. ಈ ದಿನಮಾನಗಳಲ್ಲಿ ಮಾಧ್ಯಮ ದೊಡ್ಡ ಸೇವೆಯನ್ನು ಮಾಡ್ತಿದ್ದೆ. ಕೊನೆಯ ನಿಮಿಷಗಳಲ್ಲಿ ನೀವು ಈ ಮಾಧ್ಯಮ ಸೇವೆಯನ್ನು ನೀವು ದೊಡ್ಡ ಮಟ್ಟಕ್ಕೆ ಈ ಕನ್ನಡ ಜನರಿಗೆ ತಲುಪಲು ನೀವು ಪ್ರಯತ್ನಿಸ್ತಿದ್ದೀರಿ. ಈ ಸಂದರ್ಭದಲ್ಲಿ ನೀವು ನಮ್ಮ ಪ್ರಿಯರಿಂದ ಏನನ್ನು ಎದುರು ನೋಡ್ತಾ ಇದ್ದೀರಿ? ಇಲ್ಲಿ ರೋಮಾಪುರಕ್ಕೆ ಬರೆದಂಥ ಪತ್ರಿಕೆಯಲ್ಲಿ 1:16 ವಚನ ಹೀಗೆ ಹೇಳ್ತಿದೆ, ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದೆ ಎಂಬುದಾಗಿ. ಈ ದೇವರ ಬಲಸ್ವರೂಪವನ್ನು ನಾನು ವೀಕ್ಷಕರಿಗೆ ಹೇಳ್ತಿದ್ದೇನೆ. ಇದನ್ನು ನಾವು ಜನರಿಗೆ, ಯೇಸುವನ್ನು ಅಥವಾ ದೇವರನ್ನು ತಿಳಿದಂಥ ಜನರಿಗೆ ನಾವು ತೋರಿಸಬೇಕೀಗ. ಅದು ನಾವು ಮಾಡಲೇಬೇಕು. ಅದಕ್ಕೋಸ್ಕರ ಮೊದಲನೇದಾಗಿ ನಿಮ್ಮ ಪ್ರಾರ್ಥನೆ, ಈ ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್. ಮತ್ತು ಎರಡನೇದಾಗಿ ಕೇವಲ ನಾನು ಹೇಳ್ತೀನಿ ಕೇವಲ ಮಾಧ್ಯಮವೇ ಒಂದು ಸುವಾರ್ತೆ ಅಲ್ಲ, ಅದರ ಜೊತೆಗೆ ಈಗ ಅನೇಕ ಸೇವಕರಿದ್ದಾರೆ, ಸೇವಕರು. ಈ ಸೇವಕರನ್ನು ಕೂಡ ನೀವು ಪ್ರೋತ್ಸಾಹಿಸಬೇಕು. ಎಲ್ಲ ವೀಕ್ಷಕರು ಕೂಡ ಸೇವಕರನ್ನು ನಿಮ್ಮ ಫಸ್ಟ್ ನಾವು ಯಾರನ್ನು ಮಾಡಬೇಕಂದ್ರೆ ನಮ್ಮ ಸಭೆಯಲ್ಲಿರುವಂಥ ಸಭಾಪಾಲಕ. ಅನೇಕರು ನಾನು ನೋಡಿದ್ದೇನೆ, ಎಲ್ಲ ಕಡೆ ಮಾಡ್ತಾರೆ, ತನ್ನ ಸ್ವಂತ ಸಭೆಗೆ ಮಾಡಲ್ಲ. ಅದು ತಪ್ಪು. ಸೊ ಮೊದಲು ನಾವು ನಮ್ಮ ಸ್ವಂತ ಸಭೆಗೆ ನಾವು ಯಾವ ಸಭೆಗೆ ಹೋಗ್ತಿದ್ದೇವೆ ಆ ಸಭೆಗೆ ನಾವು ನಮ್ಮ ಮೊದಲನೇದಾಗಿ ನಾವು ಮಾಡುವಂಥ ಅದು ನಮ್ಮ ಜವಾಬ್ದಾರಿ. ಅದರ ಜೊತೆಗೆ ನಾವು ಸುವಾರ್ತೆ ಸಾರುವಂಥದ್ದು. ಅದು ಯಾರಾದರೂ ಪಾಪ ಒಂದು ಸುವಾರ್ತೆ ಸಾರುವಂಥ ಸೇವಕರು ನಿಮಗೆ ಸಿಕ್ಕಿದರೆ ಅವಕಾಶವನ್ನು ಬಿಡಬೇಡ್ರಿ. ಅವರಿಗೆ ಕೂಡ ನೀವೇನಾದರೂ ನಿಮ್ಮ ಕೈಲಾದಷ್ಟು ಮಾಡಿರಿ. ಅದರ ಜೊತೆಗೆ ಮಾಧ್ಯಮ ಸೇವೆ ಇವತ್ತು ನಾನು ಹೇಳ್ತೇನೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಅನೇಕರಿಗೆ ನಾನು ಕೆಲವೊಂದು ಇಲ್ಲಿ ಎದುರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬರು ರಾಜಕಾರಣಿ ಇವತ್ತೊಂದು MLA ಕೂಡ ಆಗಿದ್ದಾರೆ. ಅದನ್ನು ಇಲ್ಲಿ ಹೇಳಲಿಕ್ಕೆ ಸಹ ಬರೋದಿಲ್ಲ. ಅವರು ಕೂಡ ಈ ಬಿಗ್ ಜೆ TV ನೋಡಿ ದೇವರ ವಾಕ್ಯವನ್ನು ಪಡೆದುಕೊಂಡಿದ್ದಾರೆ. ಸೊ ಇವತ್ತು ಏನಾಗಿದೆ, ಎಲ್ಲ ಕಡೆ ಕೂಡ ಇದರಲ್ಲಿ ಸಣ್ಣವರು, ಬಡವರು, ದೊಡ್ಡವರು ಅಥವಾ ರಾಜ್ಯರು ಯಾರಂತಿಲ್ಲ, ಎಲ್ಲರಿಗೂ ಕೂಡ ಸುವಾರ್ತೆ ಹೋಗ್ತಿದೆ. ಹಾಗಾಗಿ ಇದು ಇನ್ನೂ ಹೆಚ್ಚಾಗಿ ಮಾಡಬೇಕಾದ್ರೆ ನಿಮ್ಮ ಸಹಕಾರ ಬೇಕಾಗಿದೆ. ನೀವಿದನ್ನು ಪ್ರಾರ್ಥನೆಯಲ್ಲಿಡ್ರಿ. ಈ ಮಾಧ್ಯಮ ಸುವಾರ್ತೆ ಈ ಒಂದು ಏನಾಗಬೇಕಂದ್ರೆ ಮೊದಲನೇದಾಗಿ ಇದು ಸಟಲೈಟ್ ಆಗಬೇಕು. ಇನ್ನೂ ಕೂಡ ಅನೇಕರಿಗೆ ಹೋಗಬೇಕು. ಇನ್ನು ಅನೇಕರಿಗೆ ಒಂದು ತಪ್ಪು ಅಭಿಪ್ರಾಯ ಇದೆ ಪಾಸ್ಟರ್. ಏನು ತಪ್ಪು ಅಭಿಪ್ರಾಯ ಅಂದರೆ, ಈಗ ಯಾರು TV ನೋಡ್ತಾರೆ? ಸತ್ಯ, ನಾವು ನೋಡಲ್ಲ ಹೆಚ್ಚಾಗಿ. ಯಾರು ವಿಶ್ವಾಸಿಗಳು ಕಡಿಮೆ ಮಾಡಿದ್ದಾರೆ. ಒಳ್ಳೆಯದು, ಕೆಲವು ಸಲ ಒಳ್ಳೆಯದು ನೋಡಿ ಈ ಧಾರಾವಾಹಿ ಅಂಥದ್ದೆಲ್ಲ ನೋಡುವಂಥ ಅವಶ್ಯಕತೆ ಇಲ್ಲ. ಆದರೆ TV ನೋಡುವವರು ಹೀಗಿದ್ದಾರೆ, ಯಾರು? ಅವಿಶ್ವಾಸಿಗಳು. ಯಾಕಂದರೆ ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ಧಾರಾವಾಹಿ ಮಾಡ್ತಾರೆ. ಅದೇನು ಯೂಟ್ಯೂಬಲ್ಲಿ ಬರೋದಿಲ್ಲ, ಕೇವಲ TVಯಲ್ಲಿ ಮಾತ್ರ ಬರೋದು. ಸೊ ಅಲ್ಲಿರುವಂಥ ಜನರಿಗೆ ಸುವಾರ್ತೆ ಸಾರಲಿಕ್ಕೋಸ್ಕರ ಈ ಮಾಧ್ಯಮ ಇರುವಂಥದ್ದು. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿರಿ. ಕೈಲಾದಷ್ಟು ನಾನು ಹೇಳ್ತೇನೆ, ಏನಾಗ್ತದೆ ಅದನ್ನು ಮಾಡಿರಿ. ದೇವರು ಯಾವತ್ತೂ ಕೂಡ ನಮ್ಮ ಹೃದಯವನ್ನು ನೋಡೋದು, ನಮ್ಮ ಮೊತ್ತ ನೋಡಲ್ಲ, ಯಾವುದನ್ನು ನೋಡಲ್ಲ, ನಮ್ಮ ಹೃದಯ. ಆ ಹೃದಯವನ್ನು ನೋಡಿ ದೇವರು ನಮ್ಮನ್ನು ಖಂಡಿತವಾಗ್ಲೂ ಆಶೀರ್ವದಿಸ್ತಾನೆ. ಈ ಆಶೀರ್ವಾದ ನಾನು ಕೂಡ ಪಡೆದಿದ್ದೇನೆ. ಥ್ಯಾಂಕ್ ಯು. ಎಸ್ ಬೋಧಕರೇ, ನಾವು ಕೊನೆಯ ನಿಮಿಷಗಳಿಗೆ ಬರ್ತಿದ್ದೀವಿ. ಇವತ್ತು ನೀವು ನಮ್ಮೊಂದಿಗೆ ನಮ್ಮ ಬಿಗ್ ಜೆ TV ಸ್ಟುಡಿಯೋದಲ್ಲಿ ಸ್ವಾರ್ಥ ಸೇವೆಯ ಪ್ರಾಮುಖ್ಯತೆಯನ್ನು ಹಂಚಿಕೊಂಡಿದ್ದೀರಿ. ನಮ್ಮನ್ನು ವೀಕ್ಷಿಸ್ತಿರುವಂಥ ಎಲ್ಲ ಪ್ರಿಯರು ಸ್ವಾರ್ಥನ ಸಾರುವ ಹಂಗಿನಲ್ಲಿದ್ದಾರೆ, ನಾವು ಇದ್ದೀವಿ. ಈ ವೇಳೆಯಲ್ಲಿ ನಮ್ಮನ್ನು ವೀಕ್ಷಿಸ್ತಿರುವಂಥ ನಮ್ಮ ಪ್ರಿಯರ ಕುರಿತು ಈ ಸ್ವಾರ್ಥ ಮಾಧ್ಯಮ ಮುಂದೆ ಮಾಡಲಿಕ್ಕಿರುವ ಕಾರ್ಯಕ್ಕಾಗಿ ನಿಮ್ಮ ಶುಭದೊಂದಿಗೆ ಅವರು ಉತ್ತೇಜಿಸಿರಿ ಅಂತ ನಾನು ಕೇಳ್ಕೊಳ್ತೇನೆ. ವೀಕ್ಷಕರೇ, ಈ ಒಂದು ಕಾಲದಲ್ಲಿ, ಈ ಪ್ರೆಸೆಂಟ್ ಡೇಯಲ್ಲಿ ಬಹಳ ಎಫೆಕ್ಟಿವ್ ಆಗಿ ನೆರವೇರಲ್ಪಡುತ್ತಿರುವಂಥ ಒಂದು ಸೇವೆ, ಹಲವು ಸೇವೆಗಳಿವೆ, ಅದರಲ್ಲಿ ಬಹಳ ಎಫೆಕ್ಟಿವ್ ಆಗಿ ನಡೆಯುವಂಥ ಒಂದು ಸೇವೆ ಮಾಧ್ಯಮ ಸೇವೆ. ಅದರಿಂದ ನಿಮಗೆ ಯಾವ ರೀತಿಯಲ್ಲಿ, ಈಗ ನಿರ್ದೇಶಕರು ಹೇಳಿದ ಹಾಗೆ, ಒಂದು ಈ ಮಾಧ್ಯಮ ಸೇವೆಗಳಿಗಾಗಿ ಪ್ರಾರ್ಥನೆ ಮಾಡಿ, ಮ್ಯಾಕ್ಸಿಮಮ್ ಪ್ರಾರ್ಥನೆ ಮಾಡಿ. ಜೊತೆಗೆ ಇವರು ಮಾಡುತ್ತಿರುವಂಥ ಈ ಒಳ್ಳೆಯ ಕೆಲಸಕ್ಕೆ, ಅದು ಸೇವೆ, ಅದು ಆ್ಯಕ್ಚುಲಿ ಇಟ್ಸ್ ಮಿನಿಸ್ಟ್ರಿ. ಓಕೆ, ಈ ಸೇವೆಗೆ ನಮ್ಮಿಂದ ಏನು ಸಾಧ್ಯವಾಗುತ್ತೋ ಆ ರೀತಿಯ ಸಹಾಯವನ್ನು ಮಾಡೋದಕ್ಕೆ ಒಂದು, ಈಗಾಗಲೇ ಅವರು ಅದು ನೇರವಾಗಿ ಹೇಳದೇ ಇದ್ದರೂ ಕೂಡ ಆರ್ಥಿಕವಾಗಿ ಹಲವು ರೀತಿಯಾಗಿ ನಮಗೆ ಸಹಾಯ ಮಾಡ್ಬೋದು. ಓಕೆ, ಈ ಮಿನಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ. ಸೊ ಆರ್ಥಿಕ ಸಹಾಯವನ್ನು ಕೂಡ ಮಾಡುವಂಥ ಬಯಕೆ ಇದ್ದರೆ ಅದನ್ನು ಮಾಡ್ಬೋದು. ದೆನ್ ಶೇರಿಂಗ್, ಬಿಗ್ ಜೆ ಬಗ್ಗೆ ಇರುವಂಥ ಈ ಒಂದು ಮಾಹಿತಿಯನ್ನು
ನಿಮ್ಮ ಸ್ನೇಹಿತರಿಗೆ, ನಿಮ್ಮ ನೆರೆಹೊರೆಗೆ, ನಿಮ್ಮ ಜನರಿಗೆ ಗೊತ್ತಿರುವಂಥವರಿಗೆ ಇದರ ಬಗ್ಗೆ ಶೇರ್ ಮಾಡಿ, ಹೇಳ್ರಿ ಈ ಥರ ಒಂದು ಚಾನಲ್ ಇದೆ, ಈ ಥರ ಒಂದು ಮೀಡಿಯಾ ಇದೆ, ಒಂದು ಸಾರಿ ನೀವು ಅದಕ್ಕೆ ನೋಡಿ, ಒಂದು ಸಾರಿ ಅದನ್ನು ಅನುಭವಿಸಿ ಅಂತ ಹೇಳಿದ್ರೆ, ಒಂದು ಸಾರಿ ನೀವು ಅವ್ರಿಗೆ ಹೇಳ್ಕೊಟ್ರೆ ಸಾಕು, ಅವರು ನಾಳೆ ಇನ್ನೊಬ್ಬರಿಗೆ ಶೇರ್ ಮಾಡ್ತಾರೆ. ಆ್ಯಂಡ್ ಇದರ ಬಗ್ಗೆ ಹೆಚ್ಚು ಪ್ರಸಾರವಾಗಿದೆ. ನಮ್ಮ ಉದ್ದೇಶ ಇಷ್ಟೇ, ಬಿಗ್ ಜೆ ಪ್ರಖ್ಯಾತಿಗೆ ಬರಬೇಕಂತಲ್ಲ, ನಮ್ಮ ಉದ್ದೇಶ ಬಿಗ್ ಜೆಯ ಮೂಲಕ ದೇವರ ಮಹಿಮೆ ಆಗಬೇಕು, ಸುವಾರ್ತೆ ತಲುಪದವರಿಗೆ ಸುವಾರ್ತೆ ತಲುಪಬೇಕು. ಅಲ್ಟಿಮೇಟ್ಲಿ ಅವರಿಗೆ ಅಲ್ಲಿ ಮೊದಲೇ ಹೇಳಿದ್ದಾರೆ, ಕರ್ತನ ಮುಂದೆ ನಿಲ್ಲುವಾಗ ಅವ್ರು ಹೇಳ್ತಾರೆ, ಈ ಮಾಧ್ಯಮದ ಮೂಲಕ ಸ್ವಾಮಿ ನಾವಿಷ್ಟೆಲ್ಲ ಮಾಡಿದ್ದೀವಿ ಅಂತ ದೇವರ ಮುಂದೆ ಪ್ರೆಸೆಂಟ್ ಮಾಡೋಕ್ಕಾಗತ್ತೆ. ಓಕೆ, ನಿಮ್ಗೆ ಒಂದು ಮರೆಯಲ್ಲಿ ಇದನ್ನು ಕೇಳಿ ರಕ್ಷಣೆ ಹೊಂದಿದ ತುಂಬ ಜನ ಇರ್ತಾರೆ. ನಮಗೆ ಒಂದು ವೇಳೆ ಅದು ಪಬ್ಲಿಕ್ಗೆ ಗೊತ್ತಿರಲಿಕ್ಕಿಲ್ಲ, ಅದೆಲ್ಲ ರಿವೀಲ್ ಆಗೋದು ಅಲ್ಲಿ ಹೋದಾಗ. ಸೊ ಅದರಿಂದ ಮ್ಯಾಕ್ಸಿಮಮ್ ನಾವೇನು ಮಾಡೋಣ, ಈ ಥರ ಮಾಧ್ಯಮ ಸೇವೆಯನ್ನು ಪ್ರೋತ್ಸಾಹಿಸೋಣ, ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡೋಣ, ಪ್ರಾರ್ಥಿಸೋಣ. ನಾವು ಹಾಗೆ ಮಾಡೋದರಿಂದ ಇವರಿಗೆ ಇನ್ನೂ ಹೆಚ್ಚು ಹುಮ್ಮಸ್ಸು ಬರುತ್ತೆ, ಇನ್ನೂ ಹೆಚ್ಚು ಮಾಡಬೇಕಂತ ಆಸೆ ಬರುತ್ತೆ. ಆ ಆಸೆಗೆ ಕೈ ಜೋಡಿಸೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮತ್ತೊಮ್ಮೆ ಬಿಗ್ ಜೆ ಟಿವಿಗೆ ಅಥವಾ ಈ ಮಾಧ್ಯಮಕ್ಕೆ ನನ್ನ ಎಲ್ಲ ರೀತಿಯ ಶುಭಾಶಯಗಳು. ಇದುವರೆಗೆ ಬಹಳ ಉತ್ತಮವಾದ್ದನ್ನು ಮಾಡಿದ್ದೀರಿ. ಆ್ಯಂಡ್ ಐ ಬಿಲೀವ್ ಇನ್ನು ಮುಂದೆ ಇನ್ನೂ ಉತ್ತಮವಾದ್ದನ್ನು ದೇವರು ನಮಗಾಗಿಟ್ಟಿದ್ದಾನೆ, ಶ್ರೇಷ್ಠವಾದಿಟ್ಟಿದ್ದಾನೆ. ಸೊ ಅದಕ್ಕಾಗಿ ದೇವರು ಸಹಾಯ ಮಾಡಲಿ. ಥ್ಯಾಂಕ್ ಯು. ಪ್ರಿಯರೇ, ಇವತ್ತಿನ ಮಾಧ್ಯಮ ಸೇವೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥ ಅತಿಥಿ ಬೋಧಕರು ಸುವಾರ್ಥ ಸೇವೆಯ ಪ್ರಾಮುಖ್ಯತೆಯನ್ನು ನಮ್ಮೆಲ್ಲರ ಸಂಗಡ ಹಂಚಿಕೊಂಡಿದ್ದಾರೆ. ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದೀವಿ ಎಂಬುದಾಗಿ ಹೇಳುವವರು ಯೇಸುವಿನ ಸುವಾರ್ತೆಯನ್ನು ಸಾರ್ತಾರೆ. ನಮ್ಮ ಅಕ್ಕಪಕ್ಕದವರನ್ನು, ನಮ್ಮ ನಾಡನ್ನು ಪ್ರೀತಿಸುತ್ತೀವಿ ಎಂಬುದಾಗಿ ಹೇಳುವವರು ಸುವಾರ್ತೆಯನ್ನು ಸಾರ್ತಾರೆ. ಇವತ್ತು ನಮ್ಮೆಲ್ಲರ ಮೇಲೆ ಶಿಲುಬೆಗೆ ಕೃತಜ್ಞತರಾಗಿರಲೇಬೇಕು. ಶಿಲುಬೆಗೆ ಕೃತಜ್ಞತೆ ಉಳ್ಳವರು ಸುವಾರ್ತೆಯನ್ನು ಸಾರ್ತಾರೆ. ಈ ಅಂಶಗಳನ್ನು ಕೇಳಿಸಿಕೊಂಡಂಥ ನಾವೆಲ್ಲರೂ ಸುವಾರ್ತೆಯ ಹಂಗಿನಲ್ಲಿದ್ದೇವೆ. ಮಾಧ್ಯಮ ಸೇವಾ ಕಾರ್ಯಕ್ರಮ ಈ ಸಂಚಿಕೆ ಮೂಲಕವಾಗಿ ಬಿಗ್ ಜೆ ಟಿವಿಯ ಸೇವೆ ಕುರಿತು ಈಗಾಗಲೇ ಈ ಸೇವೆ ದರ್ಶನವನ್ನು ಹೊತ್ತಂಥ ಸೇವಕರಾದ ಪ್ರಶಾಂತ್ ಜತ್ತನ್ರವರು ಹಂಚಿಕೊಂಡ್ರು. ಅವರ ಸೇವೆ ಅವಶ್ಯಕತೆಯನ್ನು ಹಂಚಿಕೊಂಡ್ರು. ಈ ಸ್ವಾರ್ಥ ಮಾಧ್ಯಮ ಮಾಡುತ್ತಿರುವಂಥ ಪರಿಣಾಮ, ಈ ಸ್ವಾರ್ಥ ಮಾಧ್ಯಮದ ಮೂಲಕ ಕರ್ತನು ಏನೇನೆಲ್ಲ ಮಾಡ್ತಿದ್ದಾನೆ ಅದನ್ನು ಹಂಚಿಕೊಂಡ್ರು. ಅಷ್ಟು ಮಾತ್ರವಲ್ಲ, ಕನ್ನಡದಲ್ಲಿ ಸ್ವಾರ್ಥ ಸೇವಾ ಮಾಧ್ಯಮ ಇನ್ನೂ ಬಲ ಹೊಂದಬೇಕಾಗಿದೆ. ದಕ್ಷಿಣ ಭಾರತದಲ್ಲಿ ಆಂಧ್ರ, ತಮಿಳುನಾಡು, ಕೇರಳದಲ್ಲಿರುವಂಥ ಸಹಕಾರ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಎಂಬ ಸಂಗತಿಯನ್ನು ಅವರು ಹಂಚಿಕೊಂಡ್ರು. ಹಾಗಾಗಿ ನಮ್ಮನ್ನು ವೀಕ್ಷಿಸ್ತಿರುವಂಥ ಪ್ರಿಯರೇ, ಈ ಸೇವೆಗೋಸ್ಕರ ಪ್ರಾರ್ಥಿಸಿರಿ. ಈ ಸೇವೆ ಇನ್ನೂ ಬಲವಾಗಿ ಬಲಗೊಳ್ಳಲಿ. ಕನ್ನಡದ ಜನರ ನಡುವೆ ದೊಡ್ಡ ಕಾರ್ಯವನ್ನು ಈ ಸ್ವಾರ್ಥ ಮಾಧ್ಯಮ ಮಾಡಲಿ. ಇನ್ನೊಮ್ಮೆ ಈ ವಿಶೇಷವಾದ ಸಂಚಿಕೆಯಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ನಮಗೆ ಸ್ವಾರ್ಥ ಸೇವೆಯ ಕಾರ್ಯದ ಕುರಿತು, ಒಂದು ಪ್ರಾಮುಖ್ಯತೆ ಕುರಿತು ಹಂಚಿಕೊಂಡಂಥ ಹಿರಿಯ ಸೇವಕರು, ಸತ್ಯವೇದ ಬೋಧಕರು ರೆವರೆಂಡ್ ಸೈಮನ್ ಅಬ್ರಾಮ್ರವರಿಗೆ ವಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮೊಂದಿಗಿರುವಂಥ ಬಿಗ್ ಜೆ ಟಿವಿಯ ನಿರ್ದೇಶಕರು, ದೇವರ ಸೇವಕರಾದಂಥ ಪ್ರಶಾಂತ್ ಜತನ್ರವರಿಗೆ ಸಮೇತ ವಂದನೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.